वाग्मी जड़मतिरपि जंतु जायते प्राज्ञमौलिः सकलवचनचेतो देवता भारती सा मम वचति निधत्तां सन्निधिं मानसे च तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां प्रणमत्कामधेनुञ्च भजत्सुरतरूपमं श्रीभावबोधकुत्पादा चिन्तामणि उपास्महे दुर्वादिद्वान्तरवये वैष्णवेन्दी वरेन्दवे श्रीराघवेन्द्र गुरवे नमो अत्यन्तदयालुवे मूकोऽपि यत्प्रसादेन मुकुन्दशेनायते राजराजायते रिक्तो राघवेन्द्रं तमाश्रये सत्याभिज्ञकराज्योत्तां पञ्चाषड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः हरि ओಂ. ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಶ್ರೀ ವಾದಿರಾಜ ತೀರ್ಥ ವಿರಚಿತ ರುಕ್ಮಿಣೀಶ ವಿಜಯದ ದ್ವಾರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆಯ ತನಕ ಆಗಿದ್ದ ಚಿಂತನೆ ಭಗವಂತ ವೃಂದಾವನಕ್ಕೆ ಬಂದ, ಮಥುರದಲ್ಲಿ ಜನಿಸಿದ, ವೃಂದಾವನಕ್ಕೆ ಬಂದ. ಭಗವಂತ ಯಾವಾಗಲೂ ಕೃಷ್ಣ ಪರಮಾತ್ಮ ಒಂದು ಕಡೆ ಇರಲಿ, ಅದಕ್ಕೆ ಹೇಳ್ತಿರು ಜನ್ಮಾದ್ಯತೆ ಅಥವಾ ಅನ್ವಯಾತ್ ಇತರತಾ ಅರ್ಥೇಶ. ಅವನು ಮಧುರಾದಲ್ಲಿ ಹುಟ್ಟಿದ, ವೃಂದಾವನಕ್ಕೆ ಬಂದ, ನಂದಗೋಕುಲಕ್ಕೆ ಬಂದ, ನಂದಗೋಕುಲದಿಂದ ವೃಂದಾವನ ಬಂದ, ವೃಂದಾವನದಿಂದ ಮತ್ತೆ ಕಂಸನ ಹತ್ರ ಹೋದ, ಮತ್ತೆ ತಿರುಗಿ ಬಂದ, ಮತ್ತೆ ಹೋದ ಅವನು. ಹಾಗೆ ಅವನು ಅನ್ವಯಾತ್ ಇತರತಾ ಅರ್ಥೇಶ್ಚ ವಿಘ್ನ ಸ್ವರಾಟ್. ಅವನು ಹಾಗೆ ಹೋಗ್ತಾ ಇರ್ತಾನೆ ದುಷ್ಟ ಸಂಹಾರಕ್ಕೆ ಶಿಷ್ಟ ರಕ್ಷಣಕ್ಕೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ವೃಂದಾವನದಲ್ಲಿ ಅವನು ತತಸ್ತಗೋ ರೂಪಧರೈರ್ನಯದ್ಯನ್ ಚಚಾರಚಾರೂಪಲಮುತ್ಸಿಪಂಶ ವನೇ ಅನುಶಿಕ್ಷನ್ನಿವ ವತ್ಸ ದೈತ್ಯ ರಣಂ ರಥೋತ್ಕ್ಷೇಪಣಮೇವ ತನ್ವಾಹ. ಕೃಷ್ಣ ಗೋಪಾಲಕರಿಂದ ಕೂಡಿ ಆಡ್ತಾನೆ. ನೋಡಿ, ಕೃಷ್ಣ ಸಾಮಾನ್ಯವಾಗಿ ಕೃಷ್ಣನ ಅವತಾರದಲ್ಲಿ ಪರಮಾತ್ಮ ಎಲ್ಲರ ಜೊತೆಗೂ ಸೇರಿಬಿಟ್ಟ. ಕೆಲವೊಂದು ಅವತಾರಗಳಲ್ಲಿ ಅವನು ಯಾರಿಗೂ ಸೇರಲ್ಲ. ರಾಮನಾಗಿ ಪ್ರಭುತ್ವ ಬಂತವನಿಗೆ, ತೀರಾ ಜ್ಞಾನಿಗಳು, ರಾಜರು, ಮಹಾರಥರಂತರ ಜೊತೆಗೆ ಸಮಾಲೋಚನೆ. ಕೃಷ್ಣ ಹಾಗಲ್ಲ, ದನ ಕಾಯುವವನು, ಗೋವು ಕಾಯುವವನವನು, ಎಲ್ಲರ ಜೊತೆಗೂ ಸೇರ್ತಾ ಇದ್ದ. ಹಾಗಾಗಿ ಕೃಷ್ಣನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಯಾಕೆಂದರೆ ಕೃಷ್ಣನ ಬಗ್ಗೆ ಈಗಿನ ಜನಕ್ಕೆ ದುರಾಚಾರದಿಂದ ವರ್ತಿಸ್ತಾರೆ, ಅದು ಬೇರೆ. ಗೊತ್ತಿರುವ ಜನರಿಗೂ ಸಂಶಯ ಬರುತ್ತೆ. ಕೃಷ್ಣ ಎಲ್ಲರ ಜೊತೆಗೆ ಹೋಗಿದ್ದಲ್ಲ, ಇವನು ಮನುಷ್ಯನೋ ಪರಮಾತ್ಮನೋ ಅನ್ನೋ ಸಂಶಯ ಬರೋ ರೀತಿ ನಡ್ಕೊಂಡ್ಬಿಡ್ತಾನೆ ಕೃಷ್ಣ. ಅದೇ ರಾಮಾವತಾರದಲ್ಲಿ ಅದಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವ ಅವತಾರಗಳಲ್ಲೂ ಅದು ಸಾಧ್ಯ ಇಲ್ಲ. ಕೃಷ್ಣಾವತಾರದಲ್ಲಿ ಮಾತ್ರನೇ ಜನಕ್ಕೆ ಮೋಹ ಬರೋ ಹಾಗೆ ಆಗತ್ತೆ. ಬರ್ತಿಲ್ಲ ಮೈಕ್, ಬರ್ತಿಲ್ಲ, ಇಲ್ಲ ವರ್ಕ್ ಬರ್ತಿಲ್ಲ. ಸಾಕ್ಬಿಡಿ, ಅವಾಗ ಕೇಳಿದ್ರೆ ಸಾಕು. ಕೆಲವು ಬಾಲರು ಗೋವುಗಳ ವೇಷವನ್ನು ಧರಿಸ್ತಾರೆ. ಕೃಷ್ಣ ಅವರ ಜೊತೆಗೆ ಕಾದಾಡುವಂತೆ ನಡೆಸ್ತಾನೆ. ಯಾಕೆ ಅಂದರೆ ಮುಂದೆ ಒಬ್ಬ ದೈತ್ಯ ಹಸುವಿನ ರೂಪದಲ್ಲಿ ಬರ್ತಾ ಇದ್ದಾನೆ. ಅವನ ನಾಶಕ್ಕಾಗಿ ಇದು ಅಭ್ಯಾಸ ಅನ್ನೋ ಹಾಗೆ ಕೃಷ್ಣ ಪರಮಾತ್ಮ ತೋರಿಸ್ತಾನೆ. ಅದೇ ರೀತಿ ಕೆಲವು ಗೋಪಾಲರು ಕಪಿಗಳ ವೇಷ ಧರಿಸ್ತಾರೆ. ಕೃಷ್ಣ ಪರಮಾತ್ಮ ರಾಮನಂತೆ ನಡೆಸ್ತಾನೆ. ಯಮುನಿಗೆ ಸೇತುವೆ ಕಟ್ಟುವಂತೆ, ಕಾಡಿನಲ್ಲಿ ಸಂಚರಿಸುವಂತೆ ಆಟ ಆಡ್ತಾನೆ ಕೃಷ್ಣ ಪರಮಾತ್ಮ. ಅಂದರೆ ಆಗಿನ ಕಾಲದ ಕಪಿಗಳೇ ಈಗ ಗೋಪಾಲಕರಾಗಿ ಹುಟ್ಟಿದರು ಅಂತ, ಬೇರೆಯವರೆಲ್ಲ, ಎಲ್ಲ ದೇವತೆಗಳೇ ಹುಟ್ಟಿರೋದು ಅವರೆಲ್ಲ. ಆಗ ಹಾಗೆ ಆಡ್ತಾ ಇರಬೇಕಾದ್ರೆ ಒಬ್ಬ ಅಸುರ, ಕಂಸ ಕಳಿಸಿದ ಅಸುರ ವತ್ಸಾಸುರ ಅಂತ, ಅವನೇನು ಬಂದ, ನಿಜವಾಗೂ ಪಶು ಬುದ್ಧಿಯವನವನು, ತನಗಿಂತ ಬಲಿಷ್ಠರ ಬಳಿಗೆ ಜಗಳಕ್ಕೆ ಹೋಗ್ತಾ ಇದ್ದಾನವನು.
ಭಗವಂತ ವತ್ಸಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ಶಾರ್ದೂಲ ವಿಕ್ರೀಡಿತ ಅಂದರೆ ಹುಲಿ ಕುಣಿತವನ್ನು ಮಾಡ್ತಾನೆ. ಆ ಕಡೆಯಿಂದ ರೂಪದ ಹಸುರನನ್ನು ಕೊಲ್ಲಲು ಹುಲಿ ಕುಣಿತ ಯೋಗ್ಯವಾಗಿದೆ ಅಂದ್ಕೊಂಡ್ಬಿಟ್ಟು ಹುಲಿ ಕುಣಿತ ಮಾಡ್ತಾ ಅವನನ್ನು ಕೊಲ್ತಾನೆ. ಉದಕ್ಷಿಪತ್ತಂ ಹರಿರಾತ್ಮ ದೌರ್ಭ್ಯ ಮದಪಪಾತಾಶು ಸವತ್ಸ ದೈತ್ಯ ಪ್ರಜಾದೀನಾಥಸ್ಯ ಸ ಏಷ ಧರ್ಮ ಗೃಹೀತ ಮಾಯಸ್ಯ ಚತಸ್ಯ ಪಾತಃ. ಆ ವತ್ಸ ದೈತ್ಯನನ್ನು ಏನು ಮಾಡ್ತಾನೆ, ಕೃಷ್ಣ ಎತ್ತಿ ಮೇಲೆ ಬಿಸಾಡ್ತಾನೆ, ಅವನು ಕೂಡಲೇ ಕೆಳಗೆ ಬೀಳ್ತಾನೆ. ಅಂದರೆ ಇದರಲ್ಲಿ ವಾದಿರಾಜರು ಸುಂದರವಾಗಿ ವರ್ಣಿಸ್ತಾರೆ. ಕೃಷ್ಣನ ಬಳಿಗೆ ಯಾರು ಬಂದರೂ ಅವನ ಮೇಲೆ ಕರ್ಕೊಂಡು ಹೋಗ್ತಾನೆ. ಕೃಷ್ಣ ಮೇಲೆ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ಸಾತ್ವಿಕ ಭಕ್ತರಾಗಿದ್ದರೆ ಅವರನ್ನ ಮೇಲೆ ಕರ್ಕೊಂಡು ಹೋಗ್ತಾನೆ. ಅದೇ ಅಸುರ ಸ್ವಭಾವದವರಾಗಿ ವಂಚಕರಾಗಿದ್ದರೆ ಮೇಲೆ ಕೇಳಿಸಿ ಕೆಳಕ್ಕೆ ಬೀಳಿಸ್ತಾನೆ. ಹಾಗೆ ವರ್ಷಾಸುರನಿಗೆ ಅವನು ಮಾಡಿದ, ಅವನು ಕೆಳಗೆ ಬಿದ್ದ. ಆ ದೈತ್ಯ ಬೀಳಬೇಕಾದ್ರೆ ಒಂದು ಮರದ ಕೊಂಬೆಗೆ ತಾಗಿ ಬೀಳ್ತಾನೆ. ಆ ಕೊಂಬೆಗೆ ತಾಳಿ ಬೀಳ್ತಾನೆ, ಆ ಮರದ ಫಲಗಳೆಲ್ಲವೂ ಕೆಳಗೆ ಬೀಳ್ತಾವೆ. ಅದಕ್ಕೂ ಒಂದು ಸುಂದರವಾದ ಕಥೆಯನ್ನು ರಾಜರಿಗೆ ಹೇಳ್ತಾರೆ. ರಾಜರು ಏನು ಹೇಳ್ತಾರೆ ಅಂದರೆ, ಕೃಷ್ಣ ಮೇಲೆ ಎಸ್ದ ವರ್ಷಾಸುರನನ್ನು, ಅವನಿಗೆ ಮರ ಆಶ್ರಯ ಕೊಡ್ತು. ಮರ ಆಶ್ರಯ ಕೊಡ್ತು. ಮರ ಹೇಳಬೇಕಾಗಿತ್ತು, ನೀನು ಬೀಳು, ನಾನು ನಿನ್ನ ಆಶ್ರಯ ಕೊಡಲ್ಲ ಅಂತ. ಮರ ಆಶ್ರಯ ಕೊಟ್ಟಿದ್ದಕ್ಕೆ ಮರದಲ್ಲಿದ್ದ ಫಲಗಳೆಲ್ಲವೂ ಕೆಳಗೆ ಬಿದ್ದವು. ಅಂದರೆ ನಾವೇನು ತಿಳ್ಕೊಳ್ಬೇಕು ಇದರಲ್ಲಿ ಅಂದರೆ, ನಾವು ಭಗವದ್ವೇಷಿಗಳಿಗೆ ಆಶ್ರಯವನ್ನು ಕೊಟ್ಟರೆ ನಾವು ಮಾಡಿದ ಫಲಗಳು ಕೆಳಗೆ ಬೀಳ್ತಾವೆ. ಇದನ್ನು ತಿಳ್ಕೊಳ್ಬೇಕು. ಅವರು ಮಾಡ್ತಾರೆ ಸ್ವಾಮಿ, ಅವರು ಬೈಕೋತಾರೆ, ಅವರು ಪಾಡಿಗೆ ಅವ್ರು ಬೈತಾರೆ, ಭಗವಂತನ ದ್ವೇಷ ಮಾಡ್ತಾರೆ, ನಾವು ಭಗವಂತನ ಪ್ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವನ ಮನೆಗೆ ಬಂದಾಗ ಚೆನ್ನಾಗಿ ಹಾಲು ಊಟ ಎಲ್ಲ ಉಪಚರಿಸಿ ಕಳಿಸ್ಬಿಟ್ರೆ ಅವನು ಅದನ್ನು ಶಕ್ತಿ ತೊಗೊಂಡ್ಬಿಟ್ಟು ಇನ್ನೂ ಭಗವಂತನನ್ನು ದ್ವೇಷಿಸ್ತಾನೆ. ಆ ದ್ವೇಷದ ಫಲ ನಿಮಗೂ ಬರುತ್ತೆ, ನಿಮ್ಮ ಫಲ ಬಂದಿದ್ದು ಕೆಳಗೆ ಬೀಳತ್ತೆ. ಅದನ್ನು ಆ ಉದಾಹರಣೆಯಲ್ಲಿ ತೋರಿಸ್ತಾನೆ ಕೃಷ್ಣ ಪರಮಾತ್ಮ ಅಂತ ವಾದಿರಾಜರು ಅದ್ಭುತವಾಗಿ ವರ್ಣಿಸ್ತಾರೆ. ಆವಾಗ ಇನ್ನೊಂದು ದೈತ್ಯ ಬರ್ತಾನೆ. ಎಲ್ಲ ನೋಡಿ, ಕೃಷ್ಣ ಇದ್ದಲ್ಲಿಗೆ ಬಂದು ದೈತ್ಯರು ಸಾಯ್ತಾರೆ. ರಾಮದೇವರು ಹುಡುಕೊಂಡು ಹೋಗ್ಕೊಂಡ್ರು. ಈ ಅವತಾರದಲ್ಲಿ ಕೃಷ್ಣ ಏನು ಮಾಡ್ದ, ಎಲ್ಲ ನನ್ನ ಹತ್ರನೇ ಬನ್ನಿರಿ ಅಂತ, ನನ್ನ ಹತ್ರನೇ ಅವ್ರ ಹತ್ರನೇ ಬಂದ್ತಾ ಇದ್ದಾರೆ. ಅವನು ಯಾರು? ಬಕಾಸುರ ಅಂತ. ಅವನು ಮಹಾಭಾರತದ ಬಕಾಸುರ ಅಲ್ಲ. ಕೃಷ್ಣತ್ವನ್ನಾಮ ಜಿಹ್ವಾನ ಕಥೆಯಲ್ಲಿ ಮಮೇತ್ಯಾಸ್ಯ ಮಾದರ್ಶಯನ್ತ್ವವು ಪಕ್ಷೋನೋ ಕೃಷ್ಣ ಪಕ್ಷಸ್ಥಿತಿ ವಿಷದಯತಂ ಪ್ರೋಕ್ಷಿಪನ್ನಂಗ್ರಿ ಯುಗ್ಮಂ ಪಶ್ಚಾದ್ಭಾಗೆ ವಿಧುನ್ವನ್ ಹರಿಲಿಯಮಯೀ ಸಂಗಭಿತ್ಯೇಶ ಕೇಶಂ ಮತ್ವಾ ವ್ಯೋಮಾಧ್ವನಾಸೌ ಯದುಕುಲ ತಿಲಕಂ ಸತ್ವರೋಭ್ಯಾಜಗಾಮ. ಆ ಬಕಪಕ್ಷಿ ಏನು ಮಾಡ್ತು, ಬಕಪಕ್ಷಿಯ ರೂಪದಲ್ಲಿ ಬಂತು. ಆದರೆ ಭಗವಂತ ದೊಡ್ಡ ವ್ಯಾಧ, ಇವ್ರನ್ನೆಲ್ಲ ಕೊಲ್ಲವನೇ ಅವನು. ಭಗವಂತನನ್ನು ಮೀನು ಅಂತ ತಿಳ್ಕೊಂಡು ಬಿಟ್ಟು, ಸಣ್ಣ ಮೀನು ಸಣ್ಣವನು ಅಂತ ತಿಳ್ಕೊಂಡ್ಬಿಟ್ಟು ಅವನು ಬಂದ ಕೊಲ್ಲಲಿಕ್ಕೆ ಭಗವಂತನ. ಆದರೆ ಬಕಪಕ್ಷಿಯ ಸ್ವಭಾವ ಏನು? ಮೀನನ್ನು ತಿನ್ನುವುದು. ಹಾಗೆ ಅವನು ಬಂದ, ಚಿಕ್ಕ ಮೀನು ಅಂತ ತಿಳಿದಿದ್ದ. ಆದರೆ ಕೃಷ್ಣ ಪರಮಾತ್ಮ ತಿಮಿಂಗಲ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಪರಮಾತ್ಮ ತಿಮಿಂಗಲ ಅಂತ ಅಂದರೆ, ತಿಮಿಂಗಲ ಅಂದರೆ ಅದು ಮೀನು ಅಂತ ತಿಳ್ಕೊಂಡ್ರೆ ತಿಮಿಂಗಲ ಅಂತ ಒಬ್ಬೊಮ್ಮೆ ಹೇಳಿರೋದು ಅಷ್ಟೇನೆ. ಅದನ್ನು ಕೂಡ ಹಿಂದೆ ಹೇಳಿದಾಗ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಅಂದರೆ ಮತ್ಸ್ಯಾವತಾರದ ಸೂಚನೆ ಇದೆ ಇದರಲ್ಲಿ. ದೊಡ್ಡ ಮೀನಾಗಿ ಬರ್ತಾರಲ್ಲ ಆವಾಗ ಮತ್ಸ್ಯಾವತಾರದಲ್ಲಿ ಹಾಗೆ ಇದೆ. ಆ ಪಕ್ಷಿ ಏನು ಮಾಡುತ್ತೆ, ಆ ರಾಕ್ಷಸ ತನ್ನ ಬಿಳಿ ರೆಕ್ಕೆಗಳನ್ನು ಬಿಡಿಸ್ಕೊಂಡು ಏನು ಮಾಡ್ತಾನೆ, ಬಾಯಿ ತೆರೆಯುತ್ತಾ ಕೃಷ್ಣನ ನುಂಗ್ಲು ಬರ್ತಾನೆ, ಕಾಲುಗಳನ್ನು ಹಿಂದೆ ಮಾಡಿದೆ, ಆಕಾಶದಲ್ಲಿ ಹಾರ್ಕೊಂಡು ಬರ್ತಾ ಇದೆ. ಇದು ಬಕಪಕ್ಷಿಯ ಸ್ವಭಾವ. ಅಂದರೆ ಇವರು ಸುಂದರವಾಗಿ ವರ್ಣಿಸ್ತಾರೆ. ಬಕನು ಬಾಯಿ ತೆರೆದ. ಬಾಯಿ ತೆರೆದು ಏನು ಮಾಡ್ದ, ಕೃಷ್ಣ ನಿನ್ನ ನಾಮ ನನ್ನ ನಾಲಿಗೆಯಲ್ಲಿಲ್ಲ ಅಂತ ತೋರಿಸ್ಬಿಟ್ಟ. ಕೃಷ್ಣನ ನಾಮ ಅವನ ನಾಲಿಗೆಯಲ್ಲಿದ್ದರೆ ಅವನು ಕೃಷ್ಣನನ್ನು ಕೊಲ್ಲಿಕ್ಕೆ ಬರ್ತಾ ಇರಲಿಲ್ಲ. ಅವನು ಬಾಯಿ ತೆರೆದಿದ್ದನ್ನು ರಾಜರು ವರ್ಣಿಸ್ತಾರೆ, ಕೃಷ್ಣ ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಇಲ್ಲ. ಆಮೇಲೆ ಇನ್ನೂ ಹೇಳ್ತಾರೆ, ನಾನು ಬಿಳಿ ರೆಕ್ಕೆಗಳನ್ನು ಬಿಡಿಸಿದ್ದೇನೆ, ನೀನು ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವನು, ನಾನು ಶುಕ್ಲ ಪಕ್ಷದಲ್ಲಿರೋವನು ಅಂತ ತೋರಿಸ್ತಾನೆ. ಅಂದರೆ ನಾನು ದೇವರ ಪಕ್ಷ ಅಲ್ಲ ಅಂತ ತೋರಿಸ್ದ. ಅಂದರೆ ಅವನು ಕಾಲ ಮೇಲೆ ಎತ್ತಿ ಮೇಲೆ ಬಂದಲ್ಲ, ಅವನು
ದೇವರಿದ್ದ ಭೂಮಿಯಲ್ಲಿ ನಾನು ಕಾಲು ಊರಲ್ಲ ಅಂತಲೂ ಹಾರ್ಕೊಂಡು ಬಂದ ಅವನು. ಕೃಷ್ಣನಲ್ಲಿ ಇಷ್ಟು ದ್ವೇಷ ಸಾಕು. ಈಗ ಏನು ಮಾಡ್ದ ಅಂದರೆ ಆಕಾಶವನ್ನು ವ್ಯೋಮಕೇಶ ಅಂತ ಚಿಂತನೆ ಮಾಡ್ದ. ವ್ಯೋಮಕೇಶ ಅನ್ನೋದು ರುದ್ರದೇವರಿಗೆ ಹೆಸರು. ವ್ಯೋಮಕೇಶ ಅಂತಂದರೆ ರುದ್ರದೇವರು ತನ್ನ ಜಟೆಯನ್ನು ಆಕಾಶದ ವ್ಯೋಮ ಅಂದರೆ ಆಕಾಶ, ಕೇಶ ಅಂದರೆ ಕೂದಲು. ಅವನೇನು ಮಾಡ್ತಾನೆ, ಆಕಾಶದ ತುಂಬ ಹರಡ್ತಾನೆ. ಆಕಾಶದ ತುಂಬ ಹರಡಿದಾಗ ಅವನಿಗೆ ವ್ಯೋಮಕೇಶ ಅಂತ ಹೆಸರು ಬಂತು. ಅದನ್ನು ಒಂದು ರೀತಿ ಹೇಳ್ಬೋದು. ನದಿ, ಭಾಗೀರಥಿ ನದಿಯನ್ನು ಭೂಮಿಗೆ ತರಬೇಕಾದ್ರೆ ಗಂಗಾದೇವಿ ಬಂದಳು ಮೇಲ್ಗಡೆಯಿಂದ ಬರಬೇಕಾದ್ರೆ ಏನು ಹೇಳಿದ್ಲು ಭಗೀರಥನಿಗೆ, ನಾನು ಬಂದ ರಭಸಕ್ಕೆ ಭೂಮಂಡಲ ನಿಲ್ಲಲ್ಲ, ಈ ಭರತ ಭೂಮಿ ನಿಲ್ಲಲ್ಲ, ನನ್ನ ರಭಸವನ್ನು ಹಿಡಿದಿಡುವವನು ಯಾರಾದರೂ ಬೇಕು, ಕಂಟ್ರೋಲ್ ಮಾಡೋನು. ಅವಳನ್ನು ಜಪಿಸಿ, ರುದ್ರದೇವರನ್ನು ಜಪಿಸಿ. ರುದ್ರದೇವರನ್ನು ಜಪಿಸಬೇಕು. ಇವನು ರುದ್ರದೇವರ ಕುರಿತು ಭಗೀರಥ ತಪಸ್ಸು ಮಾಡ್ತಾನೆ. ರುದ್ರದೇವರು ಬರ್ತಾರೆ. ಗಂಗೆ ಬಹಳ ಗಂಗೆಗೆ ಸ್ವಲ್ಪ ಅಹಂಕಾರ ಬಂತು ಅಂತ ಹೇಳ್ತಾರೆ, ವರ್ಣಿಸ್ತಾರೆ. ಗಂಗೆ ಏನು ಮಾಡ್ತಾರೆ, ಅದೇ ರಭಸದಿಂದ ರುದ್ರನ ತಲೆಯ ಮೇಲೆ, ನಿನಗೆ ಇಷ್ಟು ಅಹಂಕಾರ ಬಂತ ನಿನಗೆ ಅಂತ ಹೇಳಿಬಿಟ್ಟು ಇಡೀ ಕೂದಲನ್ನು ಹರಡಿಬಿಟ್ಟು ಇಡೀ ಗಂಗೆಯನ್ನು ಸುತ್ತಾನೆ, ತನ್ನ ಜಟೆಯಲ್ಲಿ ಹಾಕಿಬಿಡ್ತಾನೆ. ಜಟೆಯಲ್ಲಿ ಹಾಕಿದಾಗ ಭಗೀರಥ ನೋಡ್ತಾನೆ, ಹಿಂದ್ಗಡೆ ಗಂಗೆನೇ ಬರ್ತಾ ಇಲ್ಲ, ಒಂದು ಡ್ರಾಪು ಇಲ್ಲ. ವ್ಯೋಮಕೇಶ ಫುಲ್ ಹರಡ್ಬಿಟ್ಟಿದ್ದಾನೆ, ಗಂಗೆಯನ್ನು ಜಟೆಯಲ್ಲಿ ಕಟ್ಟಿಟ್ಬಿಟ್ಟಿದ್ದಾನೆ. ಆಮೇಲೆ ಬಂದು ಮತ್ತೆ ರುದ್ರದೇವರ ತಪಸ್ಸು ಮಾಡಿ ರುದ್ರದೇವರನ್ನು ಬೇಡ್ಕೊಂಡಾಗ ಸ್ವಲ್ಪ ಬಿಡ್ತಾನೆ ಗಂಗೆನ. ಆ ಪ್ರವಾಹನೇ ನಾವು ನೋಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ವ್ಯೋಮಕೇಶ ಅಂತಾರೆ. ಆ ಅಸುರ ಏನು ಮಾಡ್ತಾನೆ, ವಿಷ್ಣುವಿನ ಹತ್ರ ಅವರಲ್ಲ, ರುದ್ರನ ಹತ್ರ ಹೋಗ್ತಾನೆ. ರುದ್ರನ ಹತ್ರ ಯಾಕೆ ಹೋಗ್ತಾನೆ, ಅವನಿಗೆ ಏನಾಗುತ್ತೆ, ಎಲ್ಲರೂ ದೈತ್ಯರೆಲ್ಲ ರುದ್ರದೇವರ ಹತ್ರನೇ ಹೋಗೋದು, ಬೇಗ ವರ ಕೊಡ್ತಾರೆ. ರುದ್ರದೇವರಿಗೆ ಗೊತ್ತು, ನಾ ವರ ಕೊಟ್ಟರೆ ವಿಷ್ಣು ಸಂಬರಿಸ್ತಾನೆ, ಏನು ತೊಂದರೆ ಇಲ್ಲ ಅಂತ. ಬೇರೆಯವರೆಲ್ಲರಿಗೂ ಗೊತ್ತು, ಬ್ರಹ್ಮನಿಗೂ ಗೊತ್ತು, ರುದ್ರದೇವರಿಗೂ ಗೊತ್ತು. ಇವರೆಲ್ಲ ಏನು ಮಾಡ್ತಾರೆ, ವರ ಕೊಟ್ಟು ಬಿಡ್ತಾರೆ. ಮುಂದೆ ವಿಷ್ಣು ಪರಮಾತ್ಮ ಅಡ್ಜಸ್ಟ್ ಮಾಡ್ಕೊಳ್ತಾನೆ, ಅವನು ಕೊಲ್ತಾನೆ ಹೇಗಾದರೂ ಮಾಡಿ ಅಂತ. ಹಾಗಾಗಿ ರುದ್ರನನ್ನು ಆಶ್ರಯಿಸಿ ಬರ್ತಾರೆ. ಅವನ ನ್ಯಾಸಕ್ಕೆ ಬೇಕಾದ ಎಲ್ಲ ಕಾರಣಗಳನ್ನು ಮುಂದಿಟ್ಕೊಂಡು ಕೃಷ್ಣನಿಂದ ಬರ್ತಾನೆ. ಕೃಷ್ಣ ಏನು ಮಾಡ್ತಾನೆ, ಆ ಬಕ ಕೃಷ್ಣನನ್ನು ನುಂಗುತ್ತಾನೆ. ಬಕನ ಹೊಟ್ಟೆಗೆ ಹೋಗ್ತಾನೆ ಕೃಷ್ಣ ಪರಮಾತ್ಮ. ಹೊಟ್ಟೆಗೆ ಹೋಗ್ಬಿಟ್ಟು ಬೆಂಕಿಯಂತೆ ಉರಿಯುತ್ತಾ ಅವನ ಶ್ವಾಸವನ್ನು ಹಿಡಿತಾನೆ. ಉರಿ ತಡೆಯಲಾರದೆ ಕೃಷ್ಣನನ್ನು ವಾಂತಿ ಮಾಡ್ತಾನೆ. ಅಂದರೆ ಹೇಳ್ತಾರೆ ರಾಜರು, ಕೃಷ್ಣ ಅವನೇನು ವಾಂತಿ ಮಾಡಲಿಲ್ಲ, ಕೃಷ್ಣನೇ ಒಳಗಿರುವ ವಾಸನೆ ತಡೆಯಲಾರದೆ ಹೊರಗಡೆ ಬಂದ, ಅವನ ಹೊಟ್ಟೆಯಲ್ಲಿರುವ ಪಾಪ ನೋಡಲಾರದೆ ಹೊರಗಡೆ ಬಂದ ಅಂತ ಹೇಳ್ತಾರೆ. ಹೊರಗಡೆ ಬಂದುಬಿಟ್ಟು ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ, ಅವನ ಕೊಕ್ಕರೆಯನ್ನು ಎರಡನ್ನು ಹಿಡಿದುಬಿಟ್ಟು, ಕೊಕ್ಕನ್ನು ಹಿಡಿದುಬಿಟ್ಟು ಸೀಳ್ಬಿಡ್ತಾನೆ. ಇದರಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು, ಕೃಷ್ಣ ನಿಮ್ಮ ನಾಮ ನನ್ನ ನಾಲಿಗೆಯಲ್ಲಿ ಇಲ್ಲ ಅಂತ ಬಕಾಸುರ ತೋರಿಸ್ದ. ಯಾರ ಬಾಯಿಯಲ್ಲಿ ನಾರಾಯಣನ ಸ್ಮರಣೆ ಬರಲ್ಲ, ರಾಮಕೃಷ್ಣರ ಸ್ಮರಣೆ ಬರಲ್ಲ, ಅವರ ಬಾಯಿಯನ್ನು ಭಗವಂತ ಹಿಡಿದು ಸೆಳೆತಾನೆ, ಅವರನ್ನು ನಾಶ ಮಾಡ್ತಾನೆ ಅಂತ ತೋರಿಸ್ತಾನೆ ಕೃಷ್ಣ. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ಒಂದು ಕಥೆ. ಇದರಿಂದ ನಮಗೇನು ಪಾಠ, ಸದಾ ಕೃಷ್ಣನ ಜಪವನ್ನು ಮಾಡ್ತಾ ಇರಬೇಕು, ನಾರಾಯಣ ಭಗವಂತನ ನಾಮವನ್ನು ಮಾಡ್ತಾ ಇರಬೇಕು. ನಾಲಿಗೆ ಕೊಟ್ಟಿದ್ದೇ ಅದಕ್ಕೆ. ಕೇಳ್ತಾರಲ್ವ ದಾಸರು, ನಾಲಿಗೆ ಇದೆಯಪ್ಪ, ನಾಲಿಗೆ ಇದ್ದಾಗ ಕೃಷ್ಣ ಇರಬಾರದೆ, ನಿನ್ನ ಬಾಯಿಯಲ್ಲೇನಾದರೂ ಉರಿ ಹತ್ತಿದೆಯಾ, ಬೆಂಕಿ ಹತ್ತಿದೆಯಾ ಅಂತ ಕೇಳ್ತಾರವರು ದಾಸರು. ನಾಲಿಗೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಅಂತಾನೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೀಯಲ್ಲ, ದೇವರ ಬಗ್ಗೆ ವಿಷಯವನ್ನು ದೇವರ ವಿಷಯದ ಬಗ್ಗೆ ಮಾತನಾಡದೆ ಬರೇ ಲೌಕಿಕ ವಿಷಯಗಳ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ನಾಲಿಗೆ ಕೊಟ್ಟು ಬಾಯಿ ಕೊಟ್ಟು ಏನು ಪ್ರಯೋಜನ ಅಂತ ಕೇಳ್ತಾರೆ. ತತಸ್ಸ ಪಶ್ಯನ್ ಪರಿತೋ ವಸಂತ ಶ್ರಿಯಂ ಮರುನ್ಮರ್ದಿತ ಘರ್ಮಬಿಂದು ಚಚಾರ ಚಾಮೀಕರ ಚಾರು ವಾಸ ಪ್ರಸೂನ ಮೃದ್ವಂಗ್ರಿತ ಲೋಂಬುಜಾಕ್ಷ. ಆಮೇಲೆ ವಸಂತ ಋತುವನ್ನು ವರ್ಣಿಸಲು ಪ್ರಾರಂಭ ಮಾಡ್ತಾರೆ. ಕೃಷ್ಣನಲ್ಲಿ ಕಣ್ಣಿಗೆ ಕಾಣುವ ಬೆವರನ್ನು ನಿಧಾನವಾಗಿ ಬೀಸುವ ಗಾಳಿ ತೆಗೆದಿದೆ. ಅಂದರೆ ನೋಡಿ, ಇದರ ಅರ್ಥ ಮಾಡ್ಕೋಬೇಕು. ವಾಯುದೇವರು ಭಗವಂತನ ಸೇವೆಯನ್ನು ಹೇಗೆ ಮಾಡ್ತಾರೆ, ಭಗವಂತನಿಗೆ ಬೆವರು ಬರಲ್ಲ, ಅದು ಲೀಲೆ ತೋರಿಸ್ಬೇಕು. ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ನಡೆಸ್ತಾನೆ ಭಗವಂತ. ಹಾಗೆ ವಾಯುದೇವರು ಅವನ ಸೇವೆಯನ್ನು ಮಾಡ್ತಾರೆ. ಕೃಷ್ಣ ಪೀತಾಂಬರವನ್ನು ಧರಿಸಿದ್ದಾನೆ, ಪುಷ್ಪದಷ್ಟು ಮೃದುವಾದ ಪಾದಗಳನ್ನುಳ್ಳವನಾಗಿದ್ದಾನೆ, ಕಮಲದಂತೆ ಕಣ್ಣುಗಳಿದ್ದಾವೆ. ಕೃಷ್ಣ ವಸಂತ ಋತುವಿನ ವೈಭವವನ್ನು ಸವಿಯಲು ಆರಂಭಿಸ್ತಾನೆ.
ಪ್ರಕೃತಿ ಪರಮಾತ್ಮನನ್ನು ಎಂದೂ ಬಿಟ್ಟಿರೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ವರ್ಣನೆ ಮಾಡ್ತಾರೆ. ಮಧುನಿಯುಕ್ತ ಭುಜಂಗ ಚಯಸ್ತನೇ ರಹಸಿ ನೂತ್ತ ಶಿವಂ ರಚಯನ್ನಿವ ನಖಪದೇಂದು ಕಲಾಂ ವಸನಚ್ಯುತಿಂ ವಿತನುತೆ ನನುತೆ ಯಸಿ ಜೋಷಿತಾಂ. ವಸಂತ ಋತುವಿನ ಮಿತ್ರ ಮನ್ಮಥ, ಆತನನ್ನು ದಹಿಸಿದವನು ಯಾರು? ರುದ್ರ. ಈ ಸಿಟ್ಟಿನಿಂದ ವಸಂತ ಮಾಸ ಏನು ಮಾಡುತ್ತೆ, ತನ್ನ ಭುಜಂಗಗಳ ಸಮೂಹವನ್ನು ಉಪಯೋಗಿಸಿಕೊಂಡು ಇನ್ನೊಂದು ಶಿವನನ್ನು ರಚಿಸಲು ಹೊರಡುತ್ತೇವೆ ಎನ್ನುವ ರೀತಿಯಲ್ಲಿ ವಸಂತ ಮಾಸ ಬರುತ್ತೆ. ಆಮೇಲೆ ವಸಂತ ಋತುವಿನ ಅಧಿಪತಿ ಕಾಮ, ಅದೇ ಮನ್ಮಥ ಕಾಮ. ಆತನ ಇನ್ನೊಂದು ಅವತಾರ ಯಾವುದು? ಪ್ರದ್ಯುಮ್ನನ ಅವತಾರ. ಪ್ರದ್ಯುಮ್ನನ ಜನಕ ಯಾರು? ಕೃಷ್ಣ. ಆ ಪ್ರದ್ಯುಮ್ನ ಇನ್ನು ಮೇಲೆ ಮುಂದೆ ರುಕ್ಮಿಣಿಯಲ್ಲಿ ಹುಟ್ಟಿಸಬೇಕಾಗಿದೆ ಪ್ರದ್ಯುಮ್ನನ್ನು. ಅದಕ್ಕಾಗಿ ಕೃಷ್ಣನ ಮನಸ್ಸನ್ನು ಬಹಳ ವ್ಯಗ್ರವನ್ನಾಗಿ ಮಾಡಿ ಆದಷ್ಟು ಬೇಗ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನ್ನು ಪಡೆದರೆ ನನಗೊಬ್ಬ ನಾಯಕ ಲಭಿಸ್ತಾನೆ ಅಂತ ವಸಂತ ಋತು ನಾನಾ ರೀತಿಯಲ್ಲಿ ಕೃಷ್ಣನ ಸೇವೆ ಮಾಡ್ತಾ ಇದೆ ಅಂತ ವಾದಿರಾಜರು ಬಹಳ ಅದ್ಭುತವಾಗಿ ವರ್ಣಿಸ್ತಾರೆ. ಆಮೇಲೆ ಅಧರ ಪಾಣಿಪದೂರ್ಜಿತ ಪಲ್ಲವೋ ಮಧುರ ವೇಣುರವ ಕಲಭಾಷಣ ವದನ ಗಂಧವ ಸ್ವಸನೋಜಯತೆ ಸಕುಸುಮ ಕುಸುಮಾಕರಮಚ್ಯುತ. ವಸಂತ ಎಲ್ಲ ಧರ್ಮಗಳು ಕೃಷ್ಣನಲ್ಲಿವೆ. ಕೃಷ್ಣನ ಹತ್ರ ಇರಲೇಬೇಕು ಆ ಧರ್ಮಗಳು. ಇಂಥ ಧರ್ಮ ಕೃಷ್ಣನಲ್ಲಿ ಇಲ್ಲ ಅನ್ನೋದಿಲ್ಲ. ಕೆಂಪಾದ ಚಿಗುರುಗಳಿಂದ ಕೂಡಿದ ಮರ ಇದೆ ವಸಂತ ಮಾಸದಲ್ಲಿ. ಕೃಷ್ಣನಲ್ಲಿಯೂ ಕೆಂಪಾದ ತುಟಿ ಇದೆ, ಹಸ್ತತಲ ಇದೆ, ಪಾದತಲ ಇದೆ. ವಸಂತದಲ್ಲಿ ಕೋಗಿಲೆಗಳು ಇಂಪಾದ ಧ್ವನಿಯನ್ನು ಬಿಡಿಸ್ತವೆ, ಹಾಗೆಯೇ ಕೃಷ್ಣನಲ್ಲಿ ಕೊಳಲಿನ ಇಂಪಾದ ಧ್ವನಿ ಇದೆ. ವಸಂತ ಮಾಸದಲ್ಲಿ ಗಿಳಿಯ ಒಳ್ಳೆಯ ಮಾತು ಕೇಳುತ್ತೆ, ಕೃಷ್ಣನಲ್ಲಿಯೂ ಮಧುರವಾದ ಮಾತು ಕೇಳುತ್ತೆ. ವಸಂತದಲ್ಲಿ ಪರಿಮಳಿತವಾದ ಗಾಳಿ ಇದೆ, ಕೃಷ್ಣನ ಬಾಯಿಯಿಂದ ಪರಿಮಳಯುಕ್ತವಾದ ಗಾಳಿ ಬರುತ್ತೆ. ವಸಂತ ಮಾಸದಲ್ಲಿ ಪುಷ್ಪಗಳು ಹರಡ್ತವೆ, ಕೃಷ್ಣನು ಪುಷ್ಪಗಳಿಂದ ಕೂಡಿದವನು. ಆದರೆ ಕೃಷ್ಣನೇ ಗೆದ್ದಿದ್ದಾನೆ, ವಸಂತ ಮಾಸವು ಸೋತಿದೆ. ಯಾಕೆಂದರೆ ವಸಂತ ಮಾಸ ಇರುವುದು 2 ತಿಂಗಳು ಮಾತ್ರ. ಕೃಷ್ಣ ಎಲ್ಲ ದಿವಸನೂ ಇರ್ತಾನೆ, 12 ತಿಂಗಳು ಕೃಷ್ಣ ಇರ್ತಾನೆ. 2 ತಿಂಗಳಿರೋ ವಸಂತ ಮಾಸ ಎಲ್ಲಿ, 12 ತಿಂಗಳಿರೋ ಕೃಷ್ಣ ಎಲ್ಲಿ? ಹಾಗೆ ಉದಾಹರಣೆ ಕೊಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಕೃಷ್ಣ ಯಮುನಾ ದಡದ ಹತ್ರ ಬರ್ತಾನೆ. ಯಮುನಾ ಹತ್ರ ಬರ್ತಾನೆ. ಯದಿ ರಸಾತಲಮೇತಿ ತದೈಮ್ಯಹಂ ದಮಯಿತಂ ತಮಿತೀವ ಸ ಪಾದಪಾತ್ ಅಪದದಂ ಮುನಿ ವಿಸ್ಮಯಕಾರಕಃ ಸವಯಸಾಂ ವಯಸಾಮಿವ ವಲ್ಲಭಃ. ಅವನು ಬರಬೇಕಾದ್ರೆ ಬಲರಾಮನನ್ನು ಬಿಟ್ಟು ಬರ್ತಾನೆ. ಯಾಕೆ ಅಂದರೆ ಬಲರಾಮ ನೀನು ಶೇಷ, ನಿನ್ನ ಕುಲದವನೇ ಆದ ಒಬ್ಬರನ್ನ ಮರ್ದಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನಾನು, ನಿನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನೀನು ಮನೆಯಲ್ಲೇ ಇರು ಅಂತ ಹೇಳಿ ಬಿಟ್ಟು ಬಂದ್ಬಿಡ್ತಾನೆ. ಕೃಷ್ಣ ಅವನನ್ನು ಬಿಟ್ಟು ಬರ್ತಾನೆ. ಯಮುನಾ ದಡದ ಒಂದು ಮರ ಹತ್ತುತ್ತಾನೆ. ಆ ಕಾಳಿಂಗ ಪಾತಾಳದಲ್ಲಿದ್ದರೂ ಮರ್ದಿಸ್ತೇನೆ ಅಂತ ಕೃಷ್ಣ ಹತ್ತಾನೆ. ನೀರಿನ ಒಳಗಿರೋ ವಸ್ತುವನ್ನು ಪಡೆಯಲು ಎತ್ತರದಿಂದ ಧುಮುಕುವುದು ಲೋಕಾರೂಢಿ, ಜಂಪ್ ಮಾಡ್ತಾರಲ್ವಾ ಸ್ವಿಮ್ಮಿಂಗ್ ಮಾಡೋರು. ಕೃಷ್ಣ ಆ ಕೆಲಸವನ್ನು ಕೃಷ್ಣನಷ್ಟೇ ವಯಸ್ಸಿನ ಗೊಲ್ಲರಿಗೆ ಆಶ್ಚರ್ಯವಾಗುತ್ತೆ ಮಾಡಲು. ಕೃಷ್ಣ ನದಿಗೆ ಹಾರ್ತಾನೆ. ನದಿಗೆ ಹಾರತ್ತು ನದಿಯ ನೀರು ಮೇಲೆ ಇರುತ್ತೆ. ಅದನ್ನು ಬಹಳ ಉತ್ಪ್ರೇಕ್ಷಿಸ್ತಾರೆ ಶ್ರೀಮದ್ ವಾದಿರಾಜ ಶರಣರು. ಕೃಷ್ಣ ನದಿಯನ್ನು ಪ್ರವೇಶಿಸಿದಾಗ ಯಮುನಿಗೆ ಕೃಷ್ಣನನ್ನು ಆಲಂಗಿಸ್ಕೊಳ್ಬೇಕು ಅಂತಾಗತ್ತೆ, ಆಸೆ ಬರುತ್ತೆ. ಅದಕ್ಕಾಗಿ ಪ್ರವಾಹದಿಂದ ತನ್ನ 2 ಕೈಗಳನ್ನು ಮುಂದೆ ಹೋಗಿಕೊಳ್ಳಲ್ಲ. ನದಿಗೆ ಪ್ರವಾಹಗಳೇ ಕೈಗಳಾಗ್ತವೆ. ಪ್ರವಾಹ ಮುಂದೆ ಹೋದರೆ ದೇವರನ್ನು ಆಲಂಗಿಸಲು ಸಾಧ್ಯ ಇಲ್ಲ ಅಂತ ಪ್ರವಾಹವನ್ನು ತಡೆ ಹಿಡಿತಾಳವರು. ನೀರು ಏರುತ್ತೆ, ನದಿಯಲ್ಲಿ ಕೃಷ್ಣನ ಪಾದ ಚಿಹ್ನೆಗಳನ್ನು ತನ್ನ ತುಂಬಿಸ್ಕೊಳ್ತಾಳೋ ಅನ್ನೋ ಮಟ್ಟಿಗೆ ಯಮುನಾ ನದಿ ಇತ್ತು ಅಂತ ಹೇಳ್ತಾರೆ.
ಯಮುನೆ ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ. ಆ ಕೃಷ್ಣ ಯಮುನೆಯ ಮನೆಯ ಬಳಿಗೆ ಬಂದಿದ್ದಾನೆ. ದೊಡ್ಡವರು ನಮ್ಮಲ್ಲಿಗೆ ಬಂದುವಾಗ ನಾವು ಉಬ್ಬುವುದು ಸಹಜ. ಅಂದರೆ ದೊಡ್ಡವರು ಬಂದಾಗ ನಾವು ಸಂತೋಷ ಪಡಬೇಕು. ಏನೋ ಯಾರೋ ಬರ್ತಾರೆ, ದೊಡ್ಡವರು ಬರ್ತಾರೆ, ಆಚಾರ ಬರ್ತಾರೆ, ದೊಡ್ಡವರು ಬರ್ತಾರೆ ಅಂತಂದಾಗ ಬನ್ನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಮ್ಮ ಪಾಡಿ ನಾವು ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ, ನಮ್ಮ ಪಾಡಿ ನಾವು ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ರೆ, ಇನ್ನಾರ ಜೊತೆ ಹರಟೆ ಹೊಡೆದು ಕೂತ್ಕೊಂಡಿರಿ. ಯಾರಾದರೂ ಇರಲಿ, ಮನೆ ಮಕ್ಕಳಿರಲಿ, ನಮ್ಮ ಅಪ್ಪ ಬರ್ತಾರೆ ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕೂಡಿಸ್ಬಿಟ್ಟು ಇವು ತಂಪಾಡಿ ತಾವು ಹರಟೆ ಆಡೋದಲ್ಲ, ಸಂತೋಷಪಟ್ಟು ಅವರಿಗೆ ಆದರ ಸತ್ಕಾರಗಳನ್ನು ಮಾಡಬೇಕು ಅನ್ನೋ ತೋರಿಸ್ತಾರೆ. ಯಮುನೆ ಕೃಷ್ಣನ ಪ್ರೀತಿಯನ್ನು ತಪ್ಕೊಂಡು ಬೆಳಿತಾಳೆ. ಯಮುನಿಯಲ್ಲಿ ಭಗವಂತನ ಷಣ್ಮಹಿಷರಲ್ಲಿ ಒಬ್ಬಳಾದ ಕಾಳಿಂದಿ ಇದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಕೃಷ್ಣ ನೀರನ್ನು ಕದರಿಸಲು ಆರಂಭಿಸ್ತಾನೆ. ಕಾಳಿಂಗ ಕೃಷ್ಣನನ್ನು ಕೊಲ್ಲಲು ಬರ್ತಾನೆ. ಸರ್ವೋತ್ತಮ ಕೃಷ್ಣನ ಹೇಗೆ ಕಷ್ಟ ಅಂದರೆ ಕೃಷ್ಣನೂ ದೇವರು ಎಂಬ ಜ್ಞಾನ ಇಲ್ಲ ಅವನು. ಕಾಳಿಂಗ ಸರ್ಪ ಸಮಸ್ತ ವೇದಗಳು ಕೃಷ್ಣನ ದೇವರನೆಂದು ಹೊಗಳ್ತವೆ, ಆದರೆ ಸರ್ಪಕ್ಕೆ ಕಿವಿ ಇಲ್ಲ, ಅದನ್ನು ಕೇಳಿಸ್ಕೊಳ್ಳೋ ಕಿವಿ ಇಲ್ಲ. ಸರ್ಪಗಳಿಗೆ ಕಿವಿಗಳಿಲ್ಲ ಎಂಬ ಮಾತು ಇದರಲ್ಲೇ ಇದೆ. ಹೀಗಿದ್ದಾಗ ಭಾಗವತದ ತಾತ್ಪರ್ಯ ನಿರ್ಣಯದ ಒಂದೆರಡು ಶ್ಲೋಕಗಳ ಚಿಂತನೆಯನ್ನು ಮಾಡೋಣ. ಏವಂಸ ಭಗವಾನ್ ಕೃಷ್ಣೋ ವೃಂದಾವನಚ್ಚ ಕ್ವಚಿತ್ ಯಯೌ ರಾಮಮೃತೆ ರಾಜನ್ ಕಾಲಿಂದಿಂ ಸಖಿ ವಿವೃತಃ. ಕಾಲಿಯ ಮರ್ದನಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಯಶೋಧ ನಂದಗೋಪರಲ್ಲಿ ಸಮಾಧಾನ ಮಾಡಲಿಕ್ಕೆ ಬಲರಾಮ ಇದ್ದಾನೆ. ರಾಮ ಕೃಷ್ಣ ಮೊದಲೇ ಹೀಗೆ ಮಾತಾಡ್ಕೊಂಡಿದ್ರು ಅಂತಲೂ ಇದೆ. ಅದು ಒಂದು ಶೇಷನ ಅವತಾರದ ಬಲರಾಮನ ಮುಂದೆ ಕಾಲಿಯ ಸರ್ಪವನ್ನು ದಮನ ಮಾಡಲು ಕೃಷ್ಣನಿಗೆ ಸಂಕೋಚ ಆಗಿತ್ತು ಅಂತ ಇದು ಒಂದು ಉತ್ಪ್ರೇಕ್ಷೆ. ಹೀಗೆ ಬಲರಾಮನನ್ನು ಬಿಟ್ಟು ಬರ್ತಾನೆ. ಬ್ರಹ್ಮನ ವರದಿಂದ ಅವಧ್ಯನಾಗಿರ್ತಾನೆ ಕಾಲಿಯ. ಎಲ್ಲರಿಗೂ ಒಂದು ಬ್ರಹ್ಮನ ವರ ಅಲ್ಲ, ಒಂದು ರುದ್ರದೇವ್ರ ವರ. ಯಾರ್ದಾದ್ರೂ ಒಂದು ಕೆಲವರಿಗೆ ಪಾರ್ವತಿ ವರ, ಕೆಲವರಿಗೆ ಇಂದ್ರನ ವರ. ಯಾರ್ದಾದ್ರೂ ವರ ಇಟ್ಕೊಂಡೇ ಇರ್ತಾರೆ ಅವರೆಲ್ಲ. ಬ್ರಹ್ಮನ ವರವರದಿಂದ ಅವಧ್ಯನಾಗಿರ್ತಾನೆ. ಕಾಳಿಯನ ವಿಷ ಗರುಡನಿಗೆ ಹೊರತು ಇನ್ಯಾರಿಗೂ ತಡಲಿಕ್ಕೆ ಸಾಧ್ಯ ಆಗಿರಲ್ಲ. ಆ ನೀರೆಲ್ಲ ಕೆಟ್ಟು ಬಿಟ್ಟು ಅದರ ಮೇಲೆ ಹಾರಿದ ಪಕ್ಷಿಗಳು ಸಾಯ್ತಾ ಇರ್ತವೆ. ಮೇಲೆ ಹಾರಿದ ಪಕ್ಷಿಗಳು ಸಾಯ್ತಾ ಇರ್ತವೆ. ಅಲ್ಲಿ ಒಂದೇ ಒಂದು ವೃಕ್ಷ ಇರುತ್ತೆ, ಭಗವಂತ ಹಾಡ್ತಾನಲ್ಲ, ಆ ವೃಕ್ಷ ಸುಡಲ್ವಾ ಅಂತಂದರೆ ಅಮೃತ ಏನಾಗುತ್ತೆ. ಗರುಡ ಕದ್ರೂ ದೇವಿಗೆ ನಾಗವಾದಿ ಅಮೃತ ತರಬೇಕಾದ್ರೆ ಏನು ಮಾಡ್ತಾನೆ, ಆ ಮರದಲ್ಲಿ ವಿಶ್ರಾಂತಿ ಮಾಡ್ತಾನೆ. ಈಚಲ ಮರದಲ್ಲಿ ಆ ಮೀನುಗಳನ್ನೆತ್ತಿ ತಿಂದು ವಿಶ್ರಾಂತಿ ಪಡಿತಾನೆ. ಗರುಡ ಕುಳಿತ ವೃಕ್ಷ ಮತ್ತು ಅಮೃತದ ಒಂದು ಬಿಂದು ಅಲ್ಲಿ ಬಿದ್ದಿದ್ದರಿಂದ ಆ ಮರ ಸುಡಲ್ಲ. ಆ ಮರ ಬಿಟ್ಟಿದ್ದೆಲ್ಲ ಸುಟ್ಟಿರುತ್ತೆ. ಅಲ್ಲಿ ಮತ್ಸ್ಯ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕೃಷ್ಣ ದಿವಿಗೋದಕ್ಕೆ ಯಮುನೆ ನದಿ ಅದು ಕ್ಷೋಭೆಗೊಳ್ಳುತ್ತೆ. ಆಮೇಲೆ ಪರಮಾತ್ಮ ಆ ಕಾರ್ಯವನ್ನು ಮಾಡ್ತಾ ಇದ್ರೂ ಕೂಡ ಜನರಿಗೆ ಹರಿ ಮಾಡೋದು ಕಾಣಲ್ಲ. ಕಾಲಿ ಕೃಷ್ಣನ ಸುತ್ತುತ್ತಾ ಇದೆ. ವಸ್ತ ಈ ಕಾರ್ಯ ಕೃಷ್ಣಂತೆ ಅದು ತಿಳಿಯದೆ ಕೃಷ್ಣನ ಶರೀರ ಕಾಲಿಯಿಂದ ಸುತ್ತಲ್ಪಟ್ಟಿದ್ದು ಮಾತ್ರ ಕಾಣುತ್ತೆ. ಬಲು ದುಃಖಿತರಾಗ್ತಾರೆ ಗೋಪಾಲಕರೆಲ್ಲ. ತಮ್ಮ ಶರೀರ ಬಂಧುಗಳ ತಮ್ಮ ಹೆಂಡತಿ ಮಕ್ಕಳು ಇವರೆಲ್ಲ ಅರ್ಪಿಸ್ತಿರ್ತಾರೆ ಅವರು. ಹೀಗೆ ಭಯದಿಂದ ತಮ್ಮ ಬುದ್ಧಿಗೆ ತಾವೇನು ಮಾಡಬೇಕೆಂದು ಶೋಧಿಸಿ ಇಷ್ಟೆಲ್ಲ ಮಹಿಮೆಗಳನ್ನು ಕೃಷ್ಣ ತೋರಿಸಿದ್ದಾನೆ. 3 ತಿಂಗಳಿಂದ ತೋರಿಸಿದ್ದಾನೆ ಮಹಿಮೆಗಳನ್ನು. ಆದರೂ ಕೂಡ ಕೃಷ್ಣ ಪರಮಾತ್ಮ ಮುಹ್ಯಂತಿಯಂ ಸೂರ್ಯ ಅಂತ ಮೋಹಗೊಳಿಸ್ಬಿಡ್ತಾನೆ ಒಂದು ಕ್ಷಣದಲ್ಲಿ. ಅವರಿಗೆ ಏನಪ್ಪ ಹಾವು ಕಚ್ಚಿ ಸಾಯ್ತಾನೆ, ಕೃಷ್ಣ ಅಲ್ಲಿ ಹೋದ ಪರಮಾತ್ಮ ಅನ್ನೋದು ಮರೆತು ಬಿಡ್ತಾರೆ. ಹಾಗೆಯೇ ಗೋಕುಲದಲ್ಲಿ ಅನಂತ ಸೂಚಕವಾಗಿ ಭಯಂಕರವಾದ ಉತ್ಪಾದಗಳು ತೋರ್ತಾವೆ. ಉತ್ಪಾದಗಳು ತೋರತ್ತು ಆ ಉತ್ಪಾದಗಳನ್ನು ಕಂಡು ಎಲ್ಲರೂ ಹೆದರ್ತಾರೆ. ಬಲರಾಮನನ್ನು ಬಿಟ್ಟು ಕೃಷ್ಣ ತಾನೇ ತನಮೇಸಿ ಹೋಗಿದೆ ಅಂತ ಹೇಳಿಬಿಟ್ಟು ಏನಾಯಿತು ಅಂತ ಹೇಳ್ತಾ ಇರ್ತಾರೆ. ಆವಾಗ ಎಲ್ಲರೆಲ್ಲ ಈ ಕಡೆ ಹುಡುಕ್ತಾರೆ. ಆಮೇಲೆ ಕೃಷ್ಣನ ಹೆಜ್ಜೆ ಕಾಣುತ್ತೆ. ಯಮುನಿಯ ಮಡುವಿನ ಹತ್ರ ಬರ್ತಾರೆ. ನೋಡಿಬಿಟ್ಟು ಅವರಿಗೆ ಬಹಳ ದುಃಖ ಆಗತ್ತೆ. ಕೃಷ್ಣ ಪ್ರಾಣಾನ್ ನಿರ್ವಿಶಿತೋ ನಂದಾದೀನ್ ವೀಕ್ಷತಂ ಹೃದಂ ಪ್ರತ್ಯಷೇಧ ಸತ್ ಭಗವಾನ್ ರಾಮಕೃಷ್ಣಾನುಭಾವವಿದೆ. ಆ ಕಾಳಿಂಗ ಸರ್ಪ ಏನು ಮಾಡುತ್ತೆ, ಕೃಷ್ಣನನ್ನು ಬಿಗಿಯಾಗಿ ಸುತ್ತು ಬಿಡುತ್ತೆ.
ಆವಾಗ ಕೃಷ್ಣ ಏನು ಮಾಡ್ತಾನೆ, ತನ್ನ ಮೈಯನ್ನು ದೊಡ್ಡದು ಮಾಡ್ತಾನೆ, ಹಿಗ್ಗಿಸ್ಕೊಳ್ತಾನೆ. ಆವಾಗ ಅದು ಆ ಕಾಳಿಂಗ ಸರ್ಪಕ್ಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೆಳೆದುಕೊಳ್ಳುತ್ತೆ. ಅವನೇನು ಮಾಡ್ತಾನೆ, ಕೃಷ್ಣನ ಬಿಡ್ತಾನೆ, ಹೆಡೆಗಳನ್ನು ಎತ್ತಿ ಸೆಳೆದು ಕೋಪದಿಂದ ವಿಷದ ಬೆಂಕಿಯಲ್ಲಿ ಕಾಳು ಬಾಣಲಿ ಅಂತೆ ಅವನೇನು ಮಾಡ್ತಾನೆ, ಕಣ್ಣುಗಳಿಂದ ಕೃಷ್ಣನ ದಿಟ್ಟಿಸ್ತಾ ನೋಡ್ತಾನೆ. ಅವನು ಕೃಷ್ಣನ ಕಚ್ಚಲು ಬರಬೇಕಾದ್ರೆ ಕೃಷ್ಣ ಗರುಡನಂತ ಸುತ್ತಲೂ ತಿರುಗ್ತಾನೆ, ಆಟ ಆಡ್ತಾನೆ. ಕಾಲಿಯೂ ಕೃಷ್ಣನನ್ನು ಹೊಂಚು ಹಾಕಿ ನೋಡುತ್ತಾ ಬೆನ್ನಟ್ಟಿ ಸುತ್ತಲೂ ತಿರುಗ್ತದೆ. ಇದು ಆಟ ಮಾಡ್ತಾ ಇದ್ದಾನೆ ಕೃಷ್ಣ. ಮನಸ್ಸು ಮಾಡಿದರೆ ಅವನ ಅಲ್ಲಿ ಯುಗ್ಗದೇ ಬೇಡ, ಆ ಕಾಳಿಂಗ ಬಿಟ್ಟು ಹೋಗ್ಬೋದು. ಆದರೆ ಪರಮಾತ್ಮ ಲೀಲೆಯನ್ನು ತೋರಿಸ್ಬೇಕು, ಕಾಲಿಯ ಬಲವನ್ನು ತೋರಿಸ್ಬೇಕಲ್ಲ. ಹಾಗೆ ಕಾಲಿಯ ಉನ್ನತ ಶರೀರ ಏನಾಗುತ್ತೆ, ಎಷ್ಟೇ ಆದರೂ ಕೂಡ ಭಗವಂತ ಆಟ ಆಡಿಸಿದ ಮೇಲೆ ಅದಕ್ಕೆ ಶರೀರದಲ್ಲಿ ಬಲ ಹೋಗುತ್ತೆ. ಆವಾಗ ಭಗವಂತ ಕಾಲಿಯ ಸರ್ಪ 5 ಹೆಡೆ ಅಂತಾರೆ, ಕೆಲವರು 2 ಹೆಡೆ ಅಂತಾರೆ, ಅದು 5 ಹೆಡೆ ಅಂತ ಬಹಳ ಕಡೆ ಬಂದಿದೆ. 5 ಹೆಡೆಯ ಸರ್ಪ, ಅದರ ಮೇಲೆ ಭಗವಂತ ನಾಟ್ಯವನ್ನು ಆಡ್ತಾನೆ. ಭಗವಂತ ಏನು ಮಾಡ್ದ, ಫಸ್ಟ್ ನೋಡಿ ಭರತನಾಟ್ಯಕ್ಕೆ ಸ್ಟೇಜ್ ಕಲ್ಪಿಸ್ಕೊಟ್ಟವನೇ ಭಗವಂತ. ನಾಟ್ಯ ಆಡಿದ್ದಲ್ಲಿ ಸ್ಟೇಜಲ್ಲಿ ಶೇಷದೇವರ ಹೆಡೆ ಸ್ಟೇಜು. ಅಲ್ಲಿ ಯಾರು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಬ್ರಹ್ಮ ಬಂದ ಮೃದಂಗ ಬಾರಿಸ್ದ, ರುದ್ರ ಬಂದ ತಾಳ ಬಾರಿಸ್ದ. ಅದನ್ನೇ ಕನಕದಾಸರು ಹೇಳ್ಯಾರ ನೋಡಿ, ದೇವಿ ನಮ್ಮ ದ್ಯಾವರು ಬಂದರು ನೋಡೀರೇ ನೋಡ ಬನ್ನೀರೇ. ಆ ಹಾಡಿನಲ್ಲಿ ಹನುಮಪ್ಪ ಒಳ್ಳೆ ಪದಗಳ ಹಾಡ್ದ, ಶಿವ ತಾಳ ತಡ್ದ, ಬ್ರಹ್ಮ ಡೋಲ್ ಬಾರಿಸ್ದ ಅಂತಲೇ ಇದೆ ಅದರಲ್ಲಿ, ಆ ಹಾಡಿನಲ್ಲಿದೆ. ಹಾಗಾಗಿ ಅವು ಭಗವಂತ ಅದನ್ನು ಮೆಟ್ಟು ಬಿಟ್ಟು ಕೃಷ್ಣ ನರ್ತನ ಮಾಡ್ತಾನೆ. ಆವಾಗ ಬ್ರಹ್ಮ ಮೃದಂಗ ನುಡಿಸ್ತಾನೆ ಎಂದಿದೆ ನೋಡಿ, ಇದರಲ್ಲೂ ಇದೆ. ಇದನ್ನೇನೆ ಕನಕದಾಸರು ಆ ಹಾಡನ್ನು ಮಾಡಿರೋದು. ಬ್ರಹ್ಮ ಮೃದಂಗ ನುಡಿಸ್ತಾನೆ, ಆಂಜನೇಯ ಹಾಡ್ತಾನೆ, ಶಿವ ತಾಳೆ ತಟ್ಟಿದೆ ಅಂತ ರುಕ್ಮಿಣಿ ವಿಜಯದಲ್ಲಿ ಹೇಳಿದ್ದಾರೆ. ಅದನ್ನೇ ಕನಕದಾಸರು ಅಂತ ಹಾಡು ಮಾಡಿದ್ದಾರೆ. ಆಮೇಲೆ ಕಾಲಿಯ ಪತ್ನಿಯರು ಎಲ್ಲ ಮುಂದೆ ಮಾಡಿಕೊಂಡು ಬಂದು ಭಗವಂತನ ಹತ್ರ ಕ್ಷಮೆ ಕೇಳ್ತಾರೆ. ನೀನು ಪರಮಾತ್ಮ ಅಪ್ಪ, ನಮಗೆ ಅರ್ಥ ಆಯಿತು ಅಂತ ಅದ್ಭುತವಾಗಿ ಸ್ತುತಿಯನ್ನು ಮಾಡ್ತಾರೆ. ನಮ್ಮ ನಾಗನನ್ನು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ನಾನು ಬಿಡ್ತೀನಿ, ಆದರೆ ನೀನು ಈ ಜಾಗ ಬಿಟ್ಟು ಹೋಗಬೇಕು. ಅವನು ನಾನು ಹೋಗಬೇಕು ಅಂತಂದರೆ ಏನು ಮಾಡಬೇಕು, ನನಗೆ ಮೇಲೆತ್ತಿರೆ ಗರುಡ ಸಾಯಿಸ್ತಾನೆ. ಅದು ಇದರಿಂದ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಮೇಲೆ ನಾಟ್ಯ ಮಾಡಿದ್ದೇನೆ, ನನ್ನ ಪಾದದ ಚಿಹ್ನೆ ನಿನ್ನ ತಲೆಯ ಮೇಲಿದೆ, ನನ್ನ ಪಾದ ಚಿಹ್ನೆ ನಿನ್ನ ತಲೆಯ ಮೇಲಿರುವುದರಿಂದ ಗರುಡ ಏನು ಮಾಡೋದಿಲ್ಲ, ನಿರ್ಭಯವಾಗಿ ನೀನು ಹೊರಟು ಹೋಗು ಅಂತ ಹೇಳ್ತಾನೆ. ಇದು ಯಾಕೆ ಆಯಿತು, ಕಾಲಿಯಲ್ಲಿ ಬರಲಿಕ್ಕೆ ಕಾರಣ ಏನು ಅಂದಾಗ, ಸರ್ಪಗಳೆಲ್ಲವೂ ಅಂತ ಗರುಡ ಬಂದು ಹಾವನ್ನು ತಿಂತಾ ಇರ್ತಾನೆ. ಸರ್ಪಗಳೆಲ್ಲವೂ ಏನು ಮಾಡ್ತವೆ, ತಮ್ಮ ಮೀಟಿಂಗ್ ಮಾಡಿಬಿಟ್ಟು ಒಬ್ಬೊಬ್ಬರು ನಾವು ಅವನ ಗರುಡನಿಗೆ ಸರಿಜಂತೆ ಅನ್ನ ನೀಡಬೇಕು ಅಂತ ಒಪ್ಪಂದ ಮಾಡ್ಕೋತವೆ. ಹಾಗೆ ಕೊಡ್ತಾ ಇರ್ತಾರೆ. ಈ ಕಾಳಿಂಗನ ಸರಿ ಬಂದಾಗ ಕಾಳಿಂಗ ನಾನು ಗರುಡನಿಗೆ ಯಾಕೆ ಕೊಡಬೇಕು, ಗರುಡನಿಗೆ ಯಾಕೆ ಕೊಡಬೇಕು, ನಾನು ಕೊಡೋದಿಲ್ಲ ಅಂತ ಉದ್ಧಟತನ ತೋರಿಸ್ತಾನೆ. ಗರುಡ ತನ್ನ ಬಂಗಾರದಂತೆ ಹೊಳೆಯುವ 1-2 ರೆಕ್ಕೆಯಿಂದ, ಒಂದೇ ರೆಕ್ಕೆಯಿಂದ ಹೊಡೆದು ಬಿಡ್ತಾನೆ. ಅದಕ್ಕೆ ಭಯ ಆಗಿಬಿಟ್ಟು ಇವನು ಯಮನೆಯ ಮಡುವನ್ನು ಹೊಕ್ಕಿಬಿಡ್ತಾನೆ. ಆ ಮಡು ಗರುಡನಿಗೆ ಅಗಮ್ಯ ಆಗಿತ್ತು. ಗರುಡನಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಹಿಂದೆ ಗರುಡ ಮೀನನ್ನು ತಿಂದು ಹೊರಟಾಗ ಅಲ್ಲಿ ಸೌಭರಿ ಮಣಿಗಳು ಕೂತಿರ್ತಾರೆ. ಆ ಸೌಭರಿ ಮಣಿಗಳು ಮೀನುಗಳನ್ನು ಕಾಪಾಡಬೇಕು. ಮೀನುಗಳ ಕೃಪೆಯಿಂದ ಏನು ಮಾಡ್ತಾರೆ, ಗರುಡನನ್ನು ಶಪಿಸಿರ್ತಾರೆ. ನೀನು ಇಲ್ಲಿ ಬಂದು ಮೀನುಗಳನ್ನು ತಿಂದರೆ ನೀನು ಸತ್ತೋಗ್ತೀಯಾ, ಸಾಯ್ತೀಯಾ ಅಂತ ಗರುಡನಿಗೆ ಶಾಪ ಇಟ್ಟಾಗ ಅದಕ್ಕೆ ಗರುಡ ಯಮನೆಯ ಮಡುವಿನಲ್ಲಿ ಬರೋದಿಲ್ಲ. ಆ ಮಡುವಿನಲ್ಲಿದ್ದರೆ ನಾನು ಕ್ಷೇಮ ಅಂತ ಹೇಳಿಬಿಟ್ಟು ಕಾಳಿಂಗ ಸರ್ಪ ಅಲ್ಲಿ ಬಂದಿರುತ್ತೆ. ಇದು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ರೋಮ್ನಾಂ ಮರ್ಷಣಕಾರಿಣಿ ಶ್ರವಣತಾ ಪಾಪೌಗ ವಿದ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀ ಶವ್ಯಯೇ ಸತ್ವಾದಿರಾಜೋದಿತೆ ಸಂಜಾತ ಸುರಮಂಡಲೀಷು ಮಹಿತ ಸರ್ಗಶ್ಚತುರ್ಥೋ ಮುದಾಂ. ಈ ಯಮುನೆಯ ಮಡು ಕಾಳಿಂಗನ ಮರ್ದನದಿಂದ ನಾವೇನು ತಿಳ್ಕೊಳ್ಳಬೇಕು ನೋಡಿ. ಕಾಳಿಂಗ 5 ಹೆಡೆ ಅಥವಾ
ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು 10 ಕಡೆ ಅಂತ ತಗೊಳ್ಳಿ. ನಮ್ಮ ಶರೀರ ಯಮುನೆ, ಅದರ ಮಡು ಇದೆಯಲ್ಲ, ಅದರ ಮಡು ನಮ್ಮ ಹೃದಯ. ಅಲ್ಲಿ ಜೀವ ಕುತ್ಕೊಂಡಿದ್ದಾನಲ್ಲ, ಅವನೇ ಕಾಳಿಂಗ ಸರ್ಪ. ಅವನು ಬರೇ ವಿಷಯದ ಆಸಕ್ತಿಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಹೆಡೆಗಳಿಂದ, ಆ ಕಾಳಿಂಗ ಜೀವನೆಂಬ ಕಾಳಿಂಗನ ಹೆಡೆಗಳಿಂದ ವಿಷಯ ಪದಾರ್ಥಗಳೆಂಬ ವಿಷ ಹೊರಗೆ ಬರ್ತಾನೇ ಇದೆ, ಬರ್ತಾನೇ ಇದೆ, ಬರ್ತಾನೇ ಇದೆ. ಭಗವಂತನ ಸ್ಮರಣೆ ಇಲ್ಲ. ಭಗವಂತನ ಭಕ್ತರಾಗಲಿ, ಅನ್ಯರಿಗೆ ತೊಂದರೆ ಕೊಡುವುದೇ ಕಾಳಿಂಗ ಮಾಡ್ತಾ ಇದ್ದಲ್ಲ, ಅದನ್ನೇ ಅಲ್ವಾ. ಅನ್ಯರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಅಲ್ಲಿ ಯಾರು ಬರಲಿಕ್ಕೂ ಆಗಲ್ಲ, ಯಾರು ಮಿನ್ಲಿಕ್ಕಾಗಲ್ಲ. ಹಾಗೆ ಲೋಕಕ್ಕೆ ಅಪಕಾರಿಯಾಗಿರ್ತಾನಲ್ವ ಆ ಜೀವ. ಎಡೆಯಿಂದ ತನ್ನ ವಿಷಯ ಪದಾರ್ಥಗಳಿಗೆ ಮನಸ್ಸು ಭಗವಂತನನ್ನು ಮರೆತು ಬಿಟ್ಟಿರ್ತಾನೆ. ಹಾಗೆ ನಾವೇನಾದರೂ ಮರೆತರೆ ಭಗವಂತ ನಮ್ಮನ್ನು ಕಾಳಿಂಗನನ್ನು ಮರ್ದಿಸಿದ ಹಾಗೆ ಮರ್ದಿಸ್ತಾನೆ. ಆದ್ದರಿಂದ ನಮ್ಮ ಕಾಳಿಂಗನೆಂಬ ಜೀವ ಒಳಗಡೆ ಇದೆಯಲ್ಲ, ಅದೇ ನಾವು ಅಂತ ತಿಳ್ಕೊಂಡು ಜೀವ ಅಂತ ತಿಳ್ಕೊಂಡ್ರೆ, ಆ ಜೀವ ಏನು ಮಾಡಬೇಕು? ಭಗವಂತನ ಧ್ಯಾನವನ್ನು ನಿರಂತರವಾಗಿ ಮಾಡಬೇಕು. ವಿಷಯಾಸಕ್ತಿಗಳ ಕಡೆಗೆ ನಮ್ಮ ವಿಮುಖರಾಗಬೇಕು ಅನ್ನುವುದನ್ನು ಇದರಿಂದ ತಿಳ್ಕೊಳ್ಬೋದು. ಆವಾಗ ಕೃಷ್ಣ ಕಾಳ್ಗಿಚ್ಚನ್ನು ನುಂಗ್ತಾನೆ. ರಾಜರು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಸಯಾಮುನಾಂಬಸ್ಯ ಅವಗಾಹನೋತ್ತಂ ಶರೀರ ಶೈತ್ಯಂ ಶಮಯನ್ನಿವೇಶ ನಿಶಿಪ್ರವೃದ್ಧಂ ನವಕಾನನಗ್ನಿಂ ಪಪೌದಯಾಲು ಸ್ವಜನಸ್ಯ ಗುಪ್ತೈ. ಯಮುನಿಯ ತಣ್ಣಗಿನ ನೀರಿನಲ್ಲಿ ಇಳಿದುಬಿಟ್ಟ ಕೃಷ್ಣ. ಕೃಷ್ಣನಿಗೆ ಏನಾಗ್ಬಿಡ್ತು? ಶೀತ ಆಗ್ಬಿಡ್ತು, ನೆಗಡಿ ಆಗ್ಬಿಡ್ತು. ಕೃಷ್ಣನಿಗೆ ಸಿಕ್ಕಾಪಟ್ಟೆ ನೆಗಡಿ ಆಗ್ಬಿಡ್ತು. ಏನು ಮಾಡಬೇಕು? ಅದಕ್ಕೆ ಬೆಂಕಿ ನುಂಗ್ಬಿಟ್ಟ. ನೋಡ್ರಿ, ಅವರ ಕಾವ್ಯದ ವರ್ಣನೆ ಹೇಗಿದೆ, ಹೇಗೆ ಮಾಡ್ತಾರೆ ಅಂತಂದರೆ, ಕೃಷ್ಣ ಯಮುನಿಯಲ್ಲಿ ಇಳಿದ ಅಷ್ಟೊತ್ತಿದ್ದು ಕಾಳಿಂಗನನ್ನು ಮರ್ದಿಸ್ದ. ಅದಕ್ಕೆ ಕೃಷ್ಣನಿಗೆ ಶೀತ ಆಯಿತು. ಶೀತ ಆದ ತಕ್ಷಣ ಅಲ್ಲಿ ಕಾಳಿಗೆ ಛತ್ತಿತ್ತು, ಕಾಳಿಗೆ ಜನ ನುಂಗಿ ಶಾಖ ಮಾಡ್ಕೊಂಡು ಶೀತ ಹೋಯ್ತು ಅಂತ ವರ್ಣನೆ ಮಾಡ್ತಾರೆ. ಯಾಕಂದರೆ ಇಂದ್ರಶ್ಚ ಅಗ್ನಿಶ್ಚ ಅಂತ ಇದೆ. ಭಗವಂತನ ಮುಖದಿಂದ ಅಗ್ನಿ, ಅವನಿಗೆ ಶೀತ ಆಗಲ್ಲ. ವರ್ಣನೆ ಕಾವ್ಯ ಶೈಲಿ ಹೇಗಿದೆ ನೋಡಿ, ವರ್ಣನೆ ಮಾಡ್ತಾರೆ ರಾಜರು. ಆಮೇಲೆ ಅಲ್ಲಿ ಎಲ್ಲಾದರೂ ಆಮೇಲೆ ಗ್ರೀಷ್ಮ ಋತು ಆರಂಭ ಆಗುತ್ತೆ. ಗ್ರೀಷ್ಮ ಋತುವಿನಲ್ಲಿ ಬಿಸಿಲು ಜಾಸ್ತಿ, ತಾಪದಾಯಕ, ಕಾಡ್ಗಿಚ್ಚು ಹೆಚ್ಚಾಗಿರ್ತದೆ, ಸೂರ್ಯನ ಪ್ರಗತಿಯೂ ಇರ್ತದೆ. ವೃಂದಾವನದ ಮರಗಳ ನೆರಳಿನಿಂದಾಗಿ ಯಾರಿಗೂ ತಾಪ ಅನ್ನಿಸ್ಲಿಲ್ಲ. ಕಾಳ್ಗಿಚ್ಚನ್ನು ಕೃಷ್ಣ ಶಾಂತ ಮಾಡಿಬಿಟ್ಟಿದ್ದ. ವೃಂದಾವನದ ಮರಗಳು ಮಾತ್ರ ಒಳ್ಳೆಯ ಫಲಪುಷ್ಪಗಳಿಂದ ತುಂಬಿತ್ತು. ಅದರ ತುಂಬ ಗಿಳಿಗಳಿರ್ತವೆ ಅಂತ ಹೇಳ್ತಾರೆ. ದಟ್ಟವಾದ ನೆರಳು ಇತ್ತು. ಹಾಗಾಗಿ ಗ್ರೀಷ್ಮ ಋತುವಿನ ಪ್ರಭಾವ ಅವರಿಗೆ ಆಗಲಿಲ್ಲ. ತಾಪ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿತ್ತು. ಆವಾಗ ಮತ್ತೊಬ್ಬ ದೈತ್ಯ ಬಂದ, ಕಂಸ ಕಳಿಸಿದವನು. ಅವನೇನು ಮಾಡ್ದ? ದೇವತೆಯ ವರಬಲದಿಂದ ಮರದ ರೂಪವನ್ನು ತಾಳಿ ವೃಂದಾವನದಾಗ ಇರ್ತಾನೆ. ಮರದ ರೂಪ ತಾಳಿ ನೋಡಿ, ಎಂತೆಂಥ ರೂಪ ಮಾಡ್ಕೊಂಡ್ಬರ್ತಾರೆ. ಕೃಷ್ಣ ಪರಮಾತ್ಮನಿಗೆ ಗೊತ್ತಿಲ್ದಿದ್ದೇನೂ ಇಲ್ಲ, ಇವರು ಮರದ ರೂಪ ಮಾಡ್ಕೊಂಡ್ಬರ್ತಾರೆ. ಆವಾಗ ಅದರ ಮರ ನೆರಳಿದೆ ಅಂತ ಗೋಪಾಲಕರಲ್ಲಿ ಹೋಗಿ ಕೂತ್ಕೊಂಡ್ರೆ ಅವರಿಗೆ ತಾಪವೇ ಜಾಸ್ತಿ ಆಗ್ತಿತ್ತು, ನೆರಳಾಗ್ತಾ ಇರಲಿಲ್ಲ. ವೃಕ್ಷದ ಜನ್ಮ ಅಂದರೆ ಅದು ನಿಕೃಷ್ಟ ಜನ್ಮ, ಮಾನವನಿಗಿಂತ ಕೆಳಗಡೆ ಜನ್ಮ ಅದು. ವಿಕಲಾಂಗನೆ ಕೆಟ್ಟವರು ಏನು ಮಾಡ್ತಾರೆ ಅಂದರೆ, ಶಿಷ್ಟರ ಪ್ರಯಾಣಕ್ಕೆ ಅಡ್ಡಿ ಮಾಡಿದ್ರು ತಮ್ಮ ಮೂಗನ್ನಾದರೂ ಕೊಯ್ದುಕೊಂಡು ಎದುರಿಗೆ ಬರ್ತಾರೆ ಅಂತ ಶಾರದಲ್ಲಿ ಗಾದಿ ಇದೆ. ತಮ್ಮ ಮೂಗು ಹೋದರೂ ಅಡ್ಡಿ ಇಲ್ಲ, ಇದರ ಕೆಲಸ ಆಗಬಾರ್ದು ಅನ್ನೋರು ಇರ್ತಾರೆ. ಈ ಅಸುರ ಕೆಳಮಟ್ಟದ ಜನ್ಮ ಬಂದರೂ ಪರವಾಗಿಲ್ಲ, ನಾನು ಕೃಷ್ಣನಿಗೆ ತೊಂದರೆ ಕೊಡಬೇಕು ಅಂತ ಬರ್ತಾನೆ. ಅಸುರ ತನ್ನ ವಿಷದ ಗಾಳಿಯಿಂದ ಇಡೀ ಕಾಡನ್ನು ಮಲಿನಗೊಳಿಸ್ತಾನೆ. ವೃಂದಾವನದ ಪ್ರಾಣಿಗಳು ಸಾಯಲಿಕ್ಕೆ ಆರಂಭ ಮಾಡ್ತವೆ, ಪಕ್ಷಿಗಳು ಸಾಯಲಿಕ್ಕೆ ಆರಂಭ ಮಾಡ್ತವೆ. ಚತುರ್ಮುಖ ಸೃಷ್ಟಿ ವಿನಾಶದತ್ತ ಹೋಗ್ತಾ ಇರುತ್ತೆ. ವರ ಕೊಟ್ಟವನು ಚತುರ್ಮುಖನೇ, ಅವನದೇ ಸೃಷ್ಟಿ ಹಾಳಾಗ್ತಾ ಇರುತ್ತೆ. ಆದನಿಗೆ ವರ ಕೊಟ್ಟವನಿಗೆ ವಿರೋಧ ಮಾಡಲಿಕ್ಕೆ ಕೊಡುತ್ತಾನೆ. ಅಂದರೆ ಏನಂತಂದರೆ, ನಮಗೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರ್ದು, ಮಾಡಿದರೆ ಪರಮಾತ್ಮ ದಂಡಿಸ್ತಾನೆ ಅಂತ ಇದರಲ್ಲಿ ತೋರಿಸ್ತಾರೆ. ನಿನಗೆ ವರ ಕೊಟ್ಟವನು ಉಪಕಾರ ಮಾಡ್ದ,
ಅವನಿಗೇ ನೀನು ಅಪಕಾರ ಮಾಡ್ತೀನಿ ಅಂತಂದರೆ ನಿನ್ನನ್ನು ನಾನು ಮರ್ದನ ಮಾಡ್ತೀನಿ ಅಂತ ಕೃಷ್ಣ. ಇದೆಲ್ಲ ನಮಗೆ ಜೀವನದಲ್ಲಿ ಒಂದೊಂದು ಸಂದೇಶಗಳನ್ನು ಕೊಡುತ್ತೆ. ಕಥೆಗಳನ್ನು ಭಾಳ ಸತಿ ಕೇಳಿರ್ತೀರ, ಅನೇಕ ಪಂಡಿತರಿಂದ ಕೇಳಿರ್ತೀರ. ಕಥೆಗಳನ್ನು ನಮಗಿಂತ ಹೆಚ್ಚು ನಿಮಗೆ ಜಾಸ್ತಿ ಗೊತ್ತಿರುತ್ತೆ. ಆದರೆ ಅದರೊಳಗಿನ ತತ್ವದ ತಿರುಳಿರುತ್ತಲ್ಲ, ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕದನ್ನು. ಸುಮ್ಮನೆ ಕಥೆ ಕೇಳಿ ಹೋದರೆ ಆಗಲ್ಲ. ಏನು ಅಳವಡಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ ಯಮದೇವರು. ಹೌದಪ್ಪ, ಕಥೆ ಕೇಳಿ ಅದರಿಂದ ನೀನು ಏನು ಕಲ್ತಿ? ಇಲ್ಲ ಅಂದರೆ ನಿನಗೂ ಟೇಪ್ ರಿಕಾರ್ಡಿಗೂ ಏನು ವ್ಯತ್ಯಾಸ? ಮೈಕಿಗೂ ಏನು ನಾನು ಹೇಳ್ತಾರೆ ಅದು ಪ್ರತಿದೊಂದು ಸತ್ಯ ಹಂಗೆ ಕೇಳ್ತೀಯ ಅಷ್ಟೇ, ಏನು ಮಾಡಿದ್ರು ಅಂತ ಕೇಳ್ತಾನೆ. ಆವಾಗ ಬಲರಾಮ ಬರ್ತಾನೆ. ಅವನು ಸಂಕರ್ಷಣ, ಎಲ್ಲರ ಸಜ್ಜನ ದುಃಖವನ್ನು ಪರಿಹಾರ ಮಾಡ್ತಿರ್ತಾನೆ. ಬಲರಾಮ ಈ ಮರದ ವಿಷಯ ಎಷ್ಟು ಬಲರಾಮ ಸರ್ಪದ ವಿಷಯ, ಸರ್ಪನೇ ಶೇಷದೇವರು, ಆದರೂ ಆ ವಿಷಯವನ್ನು ತಡೆದುಕೊಳ್ಳಲಿಕ್ಕೆ ಬಲರಾಮನಿಗೆ ಆಗಲ್ಲ. ಒಳಗಡೆ ಮರ, ಹೊರಗಡೆ ನೋಡಿದರೆ ಆ ದೈತ್ಯ ಮರ ರೂಪಿಯಾಗಿ ಬೆಳೆದಿದೆ. ಹೊರಗಡೆ ನೋಡಿ ಅತ್ಯಂತ ಸುಂದರ ಮರ, ಒಳ್ಳೆ ಹಣ್ಣು ಬಿಟ್ಟಿದೆ, ಒಳ್ಳೆ ಗಾಳಿ ಕೊಡುತ್ತೆ ಅಂತ. ಒಳಗಡೆಯಿಂದ ನೋಡಿದರೆ ವಿಷಪೂರಿತ ಗಾಳಿ. ಅಂದರೆ ನಮ್ಮ ಜನರು ಹೀಗೆ ಇರ್ತಾರೆ, ಅದನ್ನು ತಿಳ್ಕೊಂಡ್ಬಿಟ್ಟು ಜನಗಳು ಗೋಮುಖ ವ್ಯಾಘ್ರರಾಗಬಾರ್ದು. ಹೊರಗಡೆ ಎಲ್ಲ ಚೆನ್ನಾಗಿರ್ತಾರೆ, ಒಳಗಡೆಗೆ ಮಾತ್ರ ಅಸೂಯೆ, ದ್ವೇಷ, ಭಗವಂತನ ದ್ವೇಷ, ಎಲ್ಲ ದ್ವೇಷಗಳು, ಸಜ್ಜನ ದ್ವೇಷಗಳು ಮಾಡ್ತಾ ಇರ್ತಾರೆ. ಗೋಮುಖ ವ್ಯಾಘ್ರ ಅಂತಾರವು. ಮುಖ ಮಾತ್ರ ಗೋವು, ಒಳಗಡೆ ಇರೋದು ವ್ಯಾಘ್ರ ಸ್ವಭಾವ ಹಾಗಿರೋದು. ಅದಕ್ಕೆ ಗೋಮುಖ ವ್ಯಾಘ್ರದಂತೆ ಅವನಿರ್ತಾನೆ. ಆಮೇಲೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಅವನು ಸಾಯಿಸಬೇಕು ಅಂತ ಆ ಮರವನ್ನು ಕಡಿದು ಹಾಕ್ಬಿಡ್ತಾನೆ. ಸಜ್ಜನರಿಗೆ ಉಂಟಾದ ದುಃಖವನ್ನು ನಾಶ ಮಾಡ್ತಾನೆ. ಇದೇ ಮರದಿಂದ ಆ ಆಕಳುಗಳು, ಅನೇಕ ಆಕಳುಗಳ ರೂಪದಲ್ಲಿ ಮರದ ಬುಡದಲ್ಲಿ ಇರ್ತಾರೆ ದೈತ್ಯರು. ಆಕಳ ರೂಪದಲ್ಲಿ, ಯಾಕೆಂದರೆ ಗೋಬ್ರಾಹ್ಮಣ ಇಷ್ಟ, ಕೃಷ್ಣನಿಗೆ ಆಕಳು ಅಂದರೆ ಪರಮಾತ್ಮನಿಗೆ ಇಷ್ಟ. ಅದಕ್ಕೆ ಆಕಳ ವೇಷದಲ್ಲಿ ಏನು ಮಾಡಲ್ಲ ಅಂತ ಬಂದಿರ್ತಾರೆ. ಪರಮಾತ್ಮನಿಗೆ ಏನ್ರಿ, ಅವನಿಗೆ ಗೊತ್ತಿಲ್ವಾ ಆಕಳಲ್ಲಿ ಯಾರು ಬರ್ತಾರೆ ಅಂತ. ಇವ್ರು ಅದಕ್ಕೆ ಏನು ಮಾಡ್ತಾನೆ, ಆಕಳುಗಳನ್ನು ನಾಶ ಮಾಡ್ತಾನೆ. ಆಮೇಲೆ ನೀಲಾಂ ಕುಂಭಕ ಸಂಭವಾಮಲಭತ ಸ್ವೀಯಾಂ ಸಜಿತ್ವಾ ವೃಷಾನ್ ಶೌರಿ ಸಪ್ತ ಸಚಾಪಿ ನೀಲಮಣಿಭಿರ್ನೀಲಾಂ ಕರೇ ತತ್ಪುರೀಂ ಧಾತೂನ್ ಸಪ್ತ ನಿಗೃಹ್ಯ ಕುಂಭಕ ಬಲಾತ್ ಶೃಂಗ ಪ್ರಹಾರ ಇದ್ರವತ್ ಕುಂಭಾಭಾಂಗಯುಜೋ ಪರೇ ಹಿ ಭವೋ ನೀಲಾಂ ಮುಖಸ್ಯ ಭ್ರಾತ್ ಪ್ರಭಾಂ. ಕೃಷ್ಣ ಉಪನಯನದ ಪೂರ್ವದಲ್ಲಿಯೇ ನೀಲಾ ಎಂಬ ಹುಡುಗಿಯನ್ನು ಲಗ್ನ ಆಗ್ತಾನೆ. ಹಿಂಗೆ ಅಂದ್ಕೊಂಡ್ಬಿಟ್ಟು ಯಾರೋ ನಾವು ಉಪನಯನಕ್ಕಿಂತ ಮುಂಚೆ ಮದುವೆ ಮಾಡ್ಕೊಳ್ತೀವಿ, ಕೃಷ್ಣನೇ ಮದುವೆ ಮಾಡ್ಕೊಂಡು ಅನ್ಲಿಕ್ಕಾಗಲ್ಲ. ಅವಳು ವರ ಬೇಡಿರ್ತಾಳೆ, ಕೃಷ್ಣನ ಹತ್ರ ಕೇಳಿರ್ತಾಳೆ, ನಿನ್ನ ಉಪನಯನಕ್ಕಿಂತ ಮುಂಚೆ ನಾನು ನಿನ್ನ ಹೆಂಡತಿ ಆಗಬೇಕು ಅಂತ. ನೀಲ ಕೃಷ್ಣ ಇದನ್ನು ಅದಕ್ಕೆ ಹೇಳೋದು, ಕೃಷ್ಣ ಏನು ಮಾಡ್ತಾನೋ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಕೃಷ್ಣ ಹೇಳಿದ್ದನ್ನು ಮಾಡಬೇಕು, ರಾಮ ಮಾಡಿದ್ದನ್ನು ಮಾಡಬೇಕು. ಕೃಷ್ಣ ಹೇಳಿದ್ದನ್ನು ಮಾಡಬೇಕು, ರಾಮ ಮಾಡಿದ್ದನ್ನು. ಯಾವ ಅವತಾರದಲ್ಲೂ ಕೃಷ್ಣನಷ್ಟು ಯಾರೂ ಮಾತಾಡಿಲ್ಲ. ಎಲ್ಲ ಬಾಲ್ಯದಿಂದ ಹಿಡಿದು, ಮೊನ್ನೆ ಎಲ್ಲ ಯಶೋದೆ ಮಾತು ಕೇಳಿದ್ದೀರಿ, ಯಶೋದೆಲ್ಲ ಬಾಲ್ಯದಿಂದ ಹಿಡಿದು ಬಿಟ್ಟು ಅವನು ಮಾತು 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 ಎಲ್ಲರಿಗೂ ಇದು ವಚನ. ಕೃಷ್ಣ ಹೇಳ್ದಂಗೆ ನಡಿ, ಕೃಷ್ಣ ಮಾಡ್ದಂಗೆ ಮಾಡಬೇಡ. ಕೃಷ್ಣ ಮಾಡ್ದಂಗೆ ಇದನ್ನು ಮಾಡ್ತೀನಿ ಅಂದರೆ ಕೃಷ್ಣ ಕಾಳ್ಗಿಚ್ಚು ನುಂಗ್ದ, ನೀವು ನುಂಗ್ತೀಯಾ? ಒಂದು ಕೈಗೆ ಮಂಗಳಾರತಿ ಬಿಸಿ ಆದರೂ ನೆಕ್ಸ್ಟ್ ಮಂಗಳಾರತಿ ಹತ್ತಿರನೇ ಬರೋದು. ಗೋವರ್ಧನ ಪರ್ವತವನ್ನು ಕಡ್ದ ಭಗವಂತನೇ ಕಡಿದು ಬಿಟ್ಟ ಗೋವರ್ಧನ ಪರ್ವತನ. ಕೃಷ್ಣ ವಿಷ ನುಂಗಿಸ್ತಾನೆ, ವಾಯುದೇವರಿಗೆ ನುಂಗಿಸ್ತಾನೆ. ಕೃಷ್ಣ ಪರಮಾತ್ಮ ಅವೆಲ್ಲ ಕೆಲಸ ಮಾಡ್ದ, ನೀನು ಮಾಡ್ತೀಯಾ? ಮತ್ತು ಕೃಷ್ಣ ಇದನ್ನು ಮಾಡ್ದ, ನನಗೆ ಬೇಕಾಗಿತ್ತು ನಾನು ಮಾಡ್ತೀನಿ ಅಂದರೆ ಹೆಂಗೆ? ಅದಾಗಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದನ್ನು ಮಾಡಬೇಕು, ರಾಮದೇವರು ಮಾಡಿದ್ದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಂದು ಶಾಸ್ತ್ರ ನೋಡಿ, ನೀನು ರಾಮನಂತಾಗು ಕೃಷ್ಣನಂತಾಗು ಅಂತ ಶಾಸ್ತ್ರ ಹೇಳಲ್ಲ, ರಾಮದೇವರ ಮಹಿಮೆಯನ್ನು ಹೇಳುತ್ತೆ. ಅದನ್ನು ಕೇಳಿಬಿಟ್ಟು ನಾವು ರಾಮ ಇಷ್ಟು ಒಳ್ಳೆಯನಿದ್ದ, ನಾವು ಇದರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಭಾವನೆ ನಮಗೆ ಬರುತ್ತೆ. ಹಾಗೆ ಕಥೆಯನ್ನು ಅವರು ಮಾಡ್ತಾರೆ ಹೊರತು ಯಾವ ರಾಮಾಯಣದಲ್ಲಾಗತ್ತೆ ನೀನು ರಾಮನಾಗು ರಾಮನಂತಾಗು ಅಂತ ಹೇಳಲ್ಲ. ಅದು ನಮಗೆ ಸಾಧ್ಯ ಇಲ್ಲ ಅದಾಗಲಿಕ್ಕೆ. ಅವರ ಆದರ್ಶಗಳನ್ನು ನಾವು ತಿಳ್ಕೊಳ್ಬೇಕು, ತಿಳ್ಕೊಂಡ್ಬಿಟ್ಟು ಮಾಡಬೇಕು. ನೀನೇ ಸ್ವಯಂವರಕ್ಕಾಗಿ ಬಹಳ ರಾಜ್ಯಗಳನ್ನು ಸೇರಿರ್ತಾರೆ.
ಕುಂಭಕನಿಂದ ನೀಲಿಯನ್ನು ಪಡಿತಾರೆ. ಈ ರಾಜರು ಎತ್ತುಗಳನ್ನು ನಿಗ್ರಹಿಸಲು ಪ್ರಯತ್ನಿಸ್ತಾರೆ, ಸಾಧ್ಯ ಆಗಲ್ಲ. ಅವುಗಳ ಕೋಡುಗಳಿಂದ ಬಹಳವಾಗಿ ತಿವಿಯಲ್ಪಡ್ತಾರೆ. ಇದರಿಂದ ಅವನ ದೇಹದಿಂದ ರಕ್ತ ಸುರಿತಾ ಇರ್ತದೆ. ಈ ರೀತಿಯಾಗಿ ಉಳಿದ ರಾಜರು ಕೂಡ 7 ನಿಗ್ರಹಿಸಿ ಕುಂಭಕದಿಂದ ನೀಲಿಯನ್ನು ಪಡೆದರು. ಉಳಿದ ರಾಜರು ಕೂಡ 7 ನಿಗ್ರಹಿಸಿ ನೀಲಿಯನ್ನು ಪಡೆ ಈ ರೀತಿ ಮೂವರು ನೀಲಿಯನ್ನು ಪಡೆದರು ಎಂಬುದನ್ನು ರಾಜರು ಬಹಳ ಚಮತ್ಕಾರದಿಂದ ವರ್ಣಿಸ್ತಾರೆ. ಅಂದರೆ 3 ಜನ ಅಂತಂದರೆ ನೋಡಿ, ನಮ್ಮ ಇಂದ್ರಿಯಗಳಿದ್ದಾವೆ, ಇಂದ್ರಿಯ ಕುಂಭಕ ನಾವು ಮಾಡಬೇಕು, ಕುಂಭಕವನ್ನು ಮಾಡಬೇಕು, ಪ್ರಾಣಾಯಾಮ ರೇಚಕ ಪೂರ್ವಕ ಕುಂಭಕ ಅಂತ ಬರುತ್ತಲ್ವಾ, ಕುಂಭಕದಿಂದ 7 ನಿಗ್ರಹಿಸ್ಕೊಳ್ಬೇಕು. ಏನು 7? ತ್ವಕ್, ಚರ್ಮ, ಮಾಂಸ 7 ಇದೆವಲ್ಲ, ತೊಗಟೆಗಳು, ಗೂಡು ಶರೀರ, ಆ 7 ನಿಗ್ರಹಿಸ್ತಾನೆ ಕುಂಭಕದಿಂದ. ಪ್ರಾಣಾಯಾಮದಿಂದ ಆ 7 ಉಂಟಾದ 7 ಇದ್ದ ತ್ವಕ್, ಚರ್ಮ, ಮಾಂಸ, ಮಜ್ಜ, ಮಧಿರ ಅವನ್ನೆಲ್ಲನೂ ನಿಗ್ರಹಿಸ್ತಾರೆ. ಮರಣಾನಂತರ ಮೋಕ್ಷವನ್ನು ಪಡಿತಾನೆ. ಈ 7 ನಿಗ್ರಹಿಸಿದರೆ ಕುಂಭಕ ಪ್ರಾಣಾಯಾಮದಿಂದ. ಆ ಮೋಕ್ಷ ಹೇಗಿರುತ್ತೆ? ನೀಲಮಣಿ ಅಂತಿತ್ತವಾದ್ದು, ಭಗವಂತನ ನೀಲಮಣಿ ಅಂತಿರುತ್ತೆ. ಅಂದರೆ ದೇವರನ್ನು ಹೊಂದಬೇಕು. ದೇವರನ್ನು ಹೊಂದಬೇಕಂದ್ರೆ ಏನು? ಕುಂಭಕನನ್ನು ನಿಗ್ರಹಿಸಿ, ಪ್ರಾಣವನ್ನು ನಿಗ್ರಹಿಸಿ, ಮಂತ್ರ ಪುರಸ್ಸರವಾಗಿ ನಾವು ಎಲ್ಲೋ ಹೋಗ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಅದರಿಂದ ಈ ಫಲಗಳೇನು ಸಿಗಲ್ಲ. ದೇಹಕ್ಕೆ ಏನೋ ಸಿಗಬಹುದು, ಅಂದರೆ ದೇಹ ಇರಲ್ಲ ಪರ್ಮನೆಂಟ್. ಏನೇ ಜಿಮ್ಗೆ ಹೋದ್ರೂ, ಏನೇ ಪ್ರಾಣಾಯಾಮ ಕ್ಲಾಸ್ಗೆ ಹೋದ್ರೂ ಸಾಯ್ದಂಗೆ ಮಾಡು ಅಂತ ಯಾರು ಮಾಡೋದು, ಸಾಯ್ತು. ಅದಕ್ಕೆ ಮಂತ್ರ ಪುರಸ್ಸರವಾಗಿ ಪ್ರಾಣಾಯಾಮವನ್ನು ಮಾಡಿ ವಾಯುದೇವರನ್ನು ನೆನೆಸಿಕೊಂಡು ಬಿಟ್ಟು ನಿಗ್ರಹವನ್ನು ಮಾಡಬೇಕು. ನಿಗ್ರಹವನ್ನು ಮಾಡಿದರೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಆವಾಗ ಧೇನುಕಾಸುರ ಅಂತ ಇನ್ನೊಬ್ಬ ರಾಕ್ಷಸ ಬರ್ತಾನೆ, ಕತ್ತೆಯ ರೂಪದಿಂದ ಬರ್ತಾನೆ. ಈ ಕಾಡನ್ನು ಹಾಳುಗಳಲ್ಲಿ ಬರ್ತಾನೆ, ಅನೇಕ ಜೀವರನ್ನು ಬಲಿ ತೆಗೆದುಕೊಂಡಿರ್ತಾನೆ. ಅವನು ನಿಜವಾಗಿಯೂ ಕತ್ತೆ ಜಾತಿ, ಅವನು ಗೊತ್ತಾಗತ್ತೆ ಅದು ನೋಡಿದರೆ. ಯಾಕೆಂದರೆ ನಾವು ಯಾರ ಕೆಟ್ಟವನ್ನು ಮಾಡಿದರೆ ಏನು ಕತ್ತೆ ಥರ ಇದೆಯಾ ಅಂತ ಕೇಳ್ತೀವಿ, ಕತ್ತೆ ಅಂತ ಬೈತೀವಲ್ಲ, ಆ ಥರ ಬೈದ ಹಾಗೆ ಅದು ಈಗೂ ಇದೆ. ಕೃಷ್ಣಗೆ ಗೋಪಾಲಕರು ಏನು ಮಾಡ್ತಾರೆ, ಎಲ್ಲರೂ ಹಸಿವೆ ಅಂತ ಪ್ರಾರ್ಥಿಸ್ತಾರೆ. ಕೃಷ್ಣ ಗೊಲ್ಲರಿಂದ ಕೂಡಿಕೊಂಡು ವನವನ್ನು ಪ್ರವೇಶಿಸ್ತಾನೆ. ಅಂದರೆ ಆ ವೃಂದಾವನ ಅದರಲ್ಲೂ ಒಂದೊಂದು ವನಗಳೇ ಒಳಗಡೆಗೆ ಡಿಫ್ರೆಂಟಾಗಿ ಇರ್ತವೆ ವೃಕ್ಷಗಳು. ಆ ವನವನ್ನು ಪ್ರವೇಶಿಸ್ತಾನೆ. ಆ ಕತ್ತೆಯನ್ನು ಕೊಲ್ಲಿಕ್ಕೆ ಬರ್ತಾನೆ. ಆ ಕತ್ತೆಯನ್ನು ಕೊಲ್ಲಿಕ್ಕೆ ಬಂದಾಗ ಆವಾಗ ನಮ್ಮಲ್ಲಿ ಪ್ರಶ್ನೆ ಮೂಡ್ಬೋದು, ಅಲ್ಲ ಗೋಪಾಲಕರು ಹಸುವೆ ಅಂದರು, ಇವರು ವನದಲ್ಲಿ ಕರ್ಕೊಂಡ್ಬಂದ, ಕತ್ತೆಯನ್ನು ಸಂಹಾರ ಮಾಡ್ದ, ಏನಾಯ್ತು ಇದರಿಂದ? ಹಸುವೆಗೂ ಕತ್ತೆಗೂ ಸಂಹಾರ ಮಾಡಿದ್ದಕ್ಕೆ ಏನು ಸಂಬಂಧ? ಅಂದರೆ ಗೋಪಾಲಕರು ಸಾತ್ವಿಕರು ಅಲ್ವಾ, ಸಾತ್ವಿಕರು. ತಮ್ಮ ಊಟಕ್ಕಿಂತ ಅವರೇನು ಮಾಡ್ತಾರೆ, ತಮ್ಮ ಊಟಕ್ಕಿಂತ ಮುಖ್ಯ ದುಷ್ಟರ ನಿಗ್ರಹ ಆಗಬೇಕು ಅನ್ನುವುದು ಮುಖ್ಯ ಆಯಿತು. ಅದಕ್ಕೋಸ್ಕರನೇ ಭಗವಂತ ಅವರನ್ನು ಸಂಹಾರ ಮಾಡಿದ. ಊಟಕ್ಕಿಂತಲೂ ಹೆಚ್ಚು ತೃಪ್ತಿಯಾಗತ್ತೆ ಅನ್ನೋದು ಲೋಕಾರೂಢಿ. ನೋಡಿ, ನಾವು ಹೇಳ್ತೀವಿ, ಯಾರಾದರೂ ನಮಗೆ ಇಷ್ಟವಾದವ್ರು ಬಂದರೆ ನಿಮಗೆ ನೋಡಿದ ತಕ್ಷಣ ಹೊಟ್ಟೆ ತುಂಬೋಯ್ತು ಅಂತೀವಿ. ಹೊಟ್ಟೆ ಹಸ್ದಿರತ್ತೆ, ಹೊಟ್ಟೆ ತುಂಬೋಯ್ತು ಅಂತೀವಿ ಅಲ್ವಾ. ಹಾಗೆ ಇದನ್ನು ಉದಾಹರಣೆ ಕೊಡ್ತಾರೆ. ಆವಾಗ ಬಲರಾಮನಿಗೆ ಆ ಕೀರ್ತಿ ಸಿಗಲಿ ಅಂತ ಕೃಷ್ಣ ಬಲರಾಮನನ್ನು ಮುಂದೆ ಬಿಡ್ತಾನೆ. ಬಲರಾಮ ಆ ಕತ್ತೆಯಾಗಕ್ಕೆ ಕಾದಾಡ್ಲಿಕ್ಕೆ ಮಾಡ್ತಾನೆ. ಬಲರಾಮ ಆಮೇಲೆ ಏನಾಗುತ್ತೆ ಅಂದರೆ ಆ ದೇಹಕ್ಕೆ ಭಾಳ ಶಕ್ತಿ ಇರುತ್ತೆ. ಕತ್ತೆಯಿಂದ ಹೊಡೆದಿಕ್ಕೆ ಬರ್ತಾನೆ, ಕಾಲಿನಿಂದ ಹಿಂಭಾಗದಿಂದ, ಕತ್ತೆಯ ಹಿಂಗಾಲಿನಿಂದ ಹೊಡೆದಿಕ್ಕೆ ಬರ್ತಾನೆ. ಹಿಂಭಾಗದಿಂದ ಕತ್ತೆಯ ಕಾಲನ್ನು ಹಿಡಿದುಬಿಟ್ಟು ತಿರುಗಿಸಿ ಬಲರಾಮ ಹೊಡೆದ್ಬಿಟ್ಟು ಅದನ್ನು ಸಾಯಿಸ್ತಾನೆ. ಆ ಸುತ್ತಮುತ್ತಲು ಮರಗಳೆಲ್ಲವೂ ದೈತ್ಯರೇ ಇರ್ತಾರೆ. ಅವೆಲ್ಲ ಎಸೆದು ಬಿಟ್ಟಾಗ ಮೇಲೆ ಧೇನುಕಾಸುರ ಭಯಂಕರ ರೂಪದಿಂದ ಬೀಳ್ತಾನೆ. ಆ ಮರಗಳೆಲ್ಲವೂ ನಾಶ ಆಗ್ತವೆ. ಆವಾಗ ಬಲರಾಮನಿಂದ ಯಾಕೆ ಕೊಲ್ಲಿಸ್ದ? ದೇವತೆಗಳೆಲ್ಲ ಕೃಷ್ಣನನ್ನೇ ಹೊಗಳ್ತಾರೆ. ಬಲರಾಮನಿಂದ ಯಾಕೆ ಕೊಲ್ಲಿಸ್ದ ಅಂದರೆ, ಗರ್ಗ ಋಷಿಗಳು ನಾಮಕರಣ ಮಾಡಬೇಕಾದ್ರೆ ಅವನು ಬಲರಾಮ ಅಂತ ಹೇಳ್ತಿರ್ತಾರೆ, ಬಲವಿದ್ದ ರಾಮ ಅಂತ. ಅಂದರೆ ಎಲ್ಲ ಕೃಷ್ಣನ್ನೇ ತೋರಿಸ್ತಾ ಇದ್ದಾನೆ. ಬಲ ಇದೆ ರಾಮನಿಗೆ ಅಂತ ಹೆಂಗೆ ಗೊತ್ತಾಗಬೇಕು? ಬಲರಾಮ. ಹಾಗೆ ನೋಡಿದರೆ ಒಂದೊಂದು ವಿಶೇಷ ಆವೇಶ, ಶುಕ್ಲಕೇಶದ ಆವೇಶ ಅವನಲ್ಲಿದೆ ಭಗವಂತನದ್ದು. ದೇವತೆಗಳು ಬಹಳ ಆನಂದ ಪಡ್ತಾರೆ. ಆಮೇಲೆ ವ್ಯೋಮ ಪ್ರಲಂಬಾಸುರನನ್ನು ಕೊಲ್ತಾರೆ. ಅದನ್ನು ಒಂದು ಉತ್ಪ್ರೇಕ್ಷೆಯಾಗಿ ರಾಜರು ವರ್ಣನೆ ಮಾಡ್ತಾರೆ. ಗ್ರೀಷ್ಮ ಋತು ಮತ್ತು ಸೂರ್ಯ ಕೃಷ್ಣನಿಗೆ ವಿರೋಧ ಮಾಡುವ ಮೂಲಕ ಅಪರಾಧಿಗಳಾಗಿದ್ದಾರೆ, ತಾಪವನ್ನು ಕೊಟ್ಟಿದ್ದಾರೆ. ಅದನ್ನು ಶಿಕ್ಷಿಸಬೇಕು. ಅದಕ್ಕೇನು ಮಾಡ್ತಾರೆ, ವ್ಯೋಮ ಪ್ರಲಂಬಾಸುರನನ್ನು ಕೊಲ್ತಾರೆ. ಅವರಿಗೆ ಶಿಕ್ಷೆಗೆ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಪ್ರೀತಿಯ ಮಕ್ಕಳನ್ನು, ಸಣ್ಣ ಮಕ್ಕಳನ್ನು, ತಿದ್ದಲು ಮಕ್ಕಳನ್ನು ಹೊಡೆಯೋದಿಲ್ಲ.
ಆ ಸಿಟ್ಟು ಮೇಲೆ ಏನು ಮಾಡ್ತಾರೆ, ಒಂದು ಕಂಬನೋ ಗೋಡೆಗೋ ಎತ್ಕೊಂಡು ಹೊಡಿತಾರೆ, ಹೊಡೆದು ಬಿಡ್ತೀನಿ ನೋಡ್ದಾನೀಗ ಅಂತ. ಆ ಹೆದರದ ಮಕ್ಕಳು ಏನು ಮಾಡ್ತಾರೆ, ತನ್ನ ತಿದ್ಕೊಳ್ತಾರೆ. ಆ ಗ್ರೀಷ್ಮ ಋತು ಮತ್ತು ಸೂರ್ಯ ಕಣ್ಣುಗಳಿಗೆ ಕೃಷ್ಣನಿಗೆ ಬಹಳ ಪ್ರಿಯರು ಅಂತ ಗೊತ್ತಾಗುತ್ತೆ. ಪ್ರಿಯರಾದ ಮಕ್ಕಳವರು ಆ ಮಕ್ಕಳನ್ನು ಹೆದರಿಸ್ಲಿಕ್ಕೋಸ್ಕರ ಹೀಗೆ ಮಾಡ್ದ ಅಂತ ವರ್ಣಿಸ್ತಾರೆ. ಆಮೇಲೆ ಶರದ್ ಋತುವಿನ ವರ್ಣನೆಯನ್ನು ಮಾಡ್ತಾರೆ. ಅದ್ಭುತವಾಗಿ ಶರದ್ ಮಧ್ವಶಾಸ್ತ್ರದ ಅನ್ವಯವನ್ನು ಕೊಟ್ಟು ಮಾಡ್ತಾರೆ. ಸಾಧೂನಾಂ ವರಮಾನ ಸಾಕೃತಿ ಸಂಶೋಧಯತ್ತನ್ಮುಖ ಪ್ರಖ್ಯಂ ಪದ್ಮಚಯಂ ಪ್ರಹರ್ಷಯದರಂ ಪಂಕಂ ಚ ಸಖಂಡಯತ್ ಹೃದ್ವೋಮೇವ ಘನಾಪಿದಾನರಹಿತಂ ಕುರ್ವನ್ನಭ ಸಂಹರತ್ತಾ ಮಿಶ್ರಂ ಹರಿವೀರ್ಯ ಕೀರ್ತಿ ಸದೃಶೌ ಸೂರ್ಯೋಡುಪೌ ಸೃಷ್ಟಯತ್. ಶರದ್ ಋತುವನ್ನು ಅದ್ಭುತವಾಗಿ ರಾಜರು ವರ್ಣಿಸ್ತಾರೆ. ಶರದ್ ಋತುವಿಗೆ ಮಧ್ವಶಾಸ್ತ್ರದ ದೃಷ್ಟಾಂತವನ್ನು ಕೊಡ್ತಾರೆ. ಮಳೆಯಿಂದ ಕದಡಿದ ನೀರುಳ್ಳ ಕೊಳ ಶರತ್ಕಾಲದಲ್ಲಿ ತಿಳಿಯಾಗತ್ತಲ್ವ. ಸಜ್ಜನರ ಮನಸ್ಸೇನಾಗಿತ್ತು, ನಮ್ಮ ಶರೀರನೇ ಕೊಳ, ಎಲ್ಲೂ ಹುಡುಕ್ಬೇಕಾಗಿಲ್ಲ, ನಮ್ಮ ಶರೀರದಲ್ಲೇ ಇದಾವೆ ಎಲ್ಲವನು, ನಮ್ಮ ಅನುಸಂಧಾನ ಮುಖ್ಯ ಅಷ್ಟೇ. ಶರೀರದಲ್ಲಿ ಕೊಳ ಇದೆ. ಆ ಶರತ್ಕಾಲ ಅಂದರೆ ಕೆಟ್ಟ ಶಾಸ್ತ್ರಗಳ ಪ್ರಭಾವದಿಂದ ಅನ್ಯತಾ ಜ್ಞಾನದ ಪ್ರಭಾವಗಳಿಂದ ನಮ್ಮ ಶಾಸ್ತ್ರ, ನಮ್ಮ ನೀರಿನ ಕೊಳ ಏನಾಗಿರ್ತಾರೆ ಮರಳಿ ಕಲುಷಿತವಾಗಿಬಿಟ್ಟಿರುತ್ತೆ. ಮಧ್ವಶಾಸ್ತ್ರ ಬಂತು. ಮಧ್ವಶಾಸ್ತ್ರದ ಅಧ್ಯಯನದಿಂದ ಆ ನೀರು ಹೊಳೆಯೆಲ್ಲ ಹೋಗಿ ಝಳ ಝಳ ಆಯಿತು ಅಂತ ಹೇಳ್ತಾರೆ. ಅಂದರೆ ಗಗನದ ಸೂರ್ಯ ಸ್ಪಷ್ಟವಾಗಿ ಕಾಣಿಸೋದ್ರಿಂದ ಕಮಲ ಅರಳತ್ತೆ. ಹಾಗೆಯೇ ಮಧ್ವಶಾಸ್ತ್ರದಿಂದ ಸಜ್ಜನರ ಮುಖಗಳು ಅರಳುತ್ತವೆ. ಮಳೆಗಾಲದಲ್ಲಿ ಎಲ್ಲ ಕಡೆಯಲ್ಲಿದ್ದ ಆಗಿರುವ ಕೆಸರು ಈ ಋತುವಿನಿಂದ ಹೋಗುತ್ತೆ. ಶಾಸ್ತ್ರದ ಅಧ್ಯಯನ ಕೆಸರು ಅಂದರೆ ಏನಂದರೆ ಪಾಪ, ನಾವು ಮಾಡಿದ ಪಾಪ ಕೆಸರುಗಳು. ಮಧ್ವಶಾಸ್ತ್ರದ ಅಧ್ಯಯನ, ಶರದ್ ಋತು ಮಧ್ವಶಾಸ್ತ್ರದ ಅಧ್ಯಯನದಿಂದ ಪಾಪವೆಂಬ ಕೆಸರನ್ನು ಪರಿಹರಿಸುತ್ತೆ. ಶರತ್ತಲ್ಲಿ ಆಕಾಶದಲ್ಲಿ ಮೋಡಗಳಿರಲ್ಲ. ಸಾಮಾನ್ಯವಾಗಿ ಶರತ್ಕಾಲದಲ್ಲಿ ಮೋಡಗಳಿರೋದಿಲ್ಲ. ಶಾರದಾ ಅಧ್ಯಯನ ಮಾಡಿದಾಗ ನಮ್ಮ ಹೃದಯಾಕಾಶದಲ್ಲಿ ಏನು ಅಜ್ಞಾನ ಎಂಬ ಮೋಡ ಇತ್ತು ಅದು ನಾಶ ಆಗತ್ತೆ. ಮಳೆಗಾಲದಲ್ಲಿ ಮೋಡಗಳಿಂದ ಹಗಲಿನಲ್ಲಿ ಕತ್ತಲೆ ಇರುತ್ತಲ್ವ, ಮೋಡಗಳು ಹಾಕಿಬಿಟ್ರೆ ಕತ್ತಲೆ ಬರುತ್ತೆ. ಆದರೆ ಈ ಕತ್ತಲೆ ಕೂಡ ಶರತ್ಕಾಲದಲ್ಲಿ ಜಳಜಳ ಆಕಾಶ ಇರುತ್ತೆ. ಶಾಸ್ತ್ರ ಪ್ರಕೃತಿ ಬಂಧ ಎಂಬ ಕತ್ತಲೆಯನ್ನು ಸರಿಸುತ್ತೆ. ಹಾಗಾಗಿ ಆಕಾಶದಲ್ಲಿ ಸೂರ್ಯ ಚಂದ್ರರು ಸ್ಪಷ್ಟವಾಗಿ ಕಾಣ್ತಾರೆ. ಹಾಗೆಯೇ ಇಲ್ಲಿ ಭಗವಂತನ ಪರಾಕ್ರಮ ಕೀರ್ತಿಗಳು ಕೂಡ ಸಜ್ಜನರಿಗೆ ಬಹಳ ಚೆನ್ನಾಗಿ ಇಳಿಯುತ್ತೆ ಅನ್ನೋದನ್ನು ಅತ್ಯದ್ಭುತವಾಗಿ ಶರತ್ಕಾಲದ ವರ್ಣನೆಯನ್ನು ಮಧ್ವಶಾಸ್ತ್ರಕ್ಕೆ ವರ್ಣನೆ ಮಾಡಿದ್ದಾರೆ. ಶರತ್ಕಾಲದ ಗಾಳಿಯನ್ನು ಮತ್ತೆ ಅವರು ಹೇಳ್ತಾರೆ. ಪದ್ಮಾಸೇವ್ಯ ಗುಣೌಗ ವಿಸ್ಮೃತಿಕರ ಸೃಷ್ಟೀಭವಚ್ಚಾರದ ನಂದಕಂಪಿತ ಭೋಗಿರಾಜ ಶಿರಸ ಮಾನ್ಯಾಗಮ ಸಂತತಂ ಸನ್ಮಾರ್ಗಾರ್ಷಿತ ಪಂಕಶೋಷಣಕರ ಸತ್ಪಾಂತಘರ್ಮಾಪಹೋ ನಿತ್ಯಂ ಇಷ್ಟಪದಾಶ್ರಯ ಪರಿಲಸತ್ ಪುಣ್ಯಾಂಬುಪೂತೋಸ್ತು. ಶರತ್ಕಾಲದಲ್ಲಿ ಗಾಳಿ ಬೀಸುತ್ತಲ್ವ, ಅದಕ್ಕೆ ಮಧ್ವರನ್ನು ಹೋಲಿಸ್ತಾರೆ. ಆ ಋತುವಿನಲ್ಲಿ ಕಮಲಗಳು ಚೆನ್ನಾಗಿ ಅರಳುತ್ತವೆ. ಶರತ್ಕಾಲದ ಋತುವಿನಲ್ಲಿ ಅವರ ಪರಿಮಳ ಬಹಳ ಉತ್ತಮ ಆಗಿರುತ್ತೆ. ಆ ಪರಿಮಳ ಎಂಬ ಗುಣವನ್ನು ಏನು ಮಾಡುತ್ತೆ, ಗಾಳಿ ಎಲ್ಲ ಕಡೆ ಹರಡುತ್ತೆ. ಅಂದರೆ ದೇವರ ಗುಣಗಳನ್ನು ಲಕ್ಷ್ಮಿ ಸದಾ ಧ್ಯಾನಿಸ್ತಾ ಇರ್ತಾಳೆ. ಪರಿಮಳ ಅಂದರೆ ಏನು? ಪರಿಮಳ ಸುವಾಸನೆ. ಮಧ್ವಶಾಸ್ತ್ರದ ಗ್ರಂಥಗಳು ಪರಮಾತ್ಮನ ಪರಾಕ್ರಮ, ಕೀರ್ತನೆಗಳು, ಪರಮಾತ್ಮನ ಗುಣಗಳು ಅನ್ನುವುದು ಪರಿಮಳ. ಬೇರೆಯದೆಲ್ಲುವುದು ಯಾವುದು? ಕೆಟ್ಟ ವಾಸನೆಗಳು. ನಾವು ಕುಡಿತಾನೆ ಇರ್ತೀವಲ್ಲ ಕೆಟ್ಟ ವಾಸನೆ, ನಾವುಗಳು. ಆ ವಾಸನೆಗಳು ದೇವರ ಗುಣಗಳು, ಅವು ಪರಿಮಳಗಳು. ಏನು ಮಾಡ್ತಾರೆ? ಕಮಲದಲ್ಲಿ ಪರಿಮಳ ಇದೆ, ಹೂವಿನಲ್ಲಿ ಪರಿಮಳ ಇದೆ. ಅದು ನಮಗೆ ತಾಕಬೇಕು ಅಂದರೆ ಏನು ಬೇಕು? ಮಾಧ್ಯಮ ಬೇಕು. ಹೂವಿನಲ್ಲಿ ಪರಿಮಳ ಇದೆ, ನನ್ನ ಮೂಗಿಗೆ ಬರಬೇಕಲ್ಲ, ಅದು ಹೇಗೆ ಬರುತ್ತೆ? ಗಾಳಿಯ ಸಹಾಯ ಬೇಕು. ಭಗವಂತನ ಗುಣಗಳೆಂಬ ಪರಿಮಳವನ್ನು ನಮಗೆ ತಂದು ಆಹ್ಲಾದ ಮಾಡುವರು ಯಾರು? ಮಧ್ವರು ಅಂತ ಹೇಳ್ತಾರೆ. ಈ ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾರೆ. ಮಧ್ವರು ಗಾಳಿಯ ಆನಂದದಿಂದ ಶರದೃತಿಗೆ ಸಂಬಂಧಪಟ್ಟ ಆನಂದ ಜನರದ್ದು ಅನುಭವಿಸ್ತಾರೆ. ಮಧ್ವರು ತಮ್ಮ ಶಾಸ್ತ್ರವೆಂಬ ಶಬ್ದ ಚಾತುರ್ಯದಿಂದ ಈ ಆನಂದವನ್ನು ಕೊಡ್ತಾರೆ.
ಇದರಿಂದ ಏನಾಗಿದೆ, ಶಾರದೆಗೆ ಶಬ್ದಾಭಿಮಾನಿಗೆ ಆನಂದ ಆಗತ್ತೆ. ಹೀಗೆ ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾರೆ. ಆಮೇಲೆ ಹೇಮಂತ ಋತುವಿನ ವರ್ಣನೆಯನ್ನು ಮಾಡ್ತಾರೆ. ಇಂತಹ ಮಾಸದಲ್ಲಿ ಪುಂಮಾಂತಮಭ್ಯತಯಿತು ಸಲಜ್ಜಾ ಸಮಾಂತರಂಗ ವರವರ್ಣನೀಶ್ಚ ಸಹೋದರಿಂ ಶ್ರೀರಮಣಸ್ಯ ದುರ್ಗಾಮ ಪೂಜಯಂತ ಕೃತ ವಿಶ್ವಸರ್ಗಾಂ. ಆ ಗೋಪಿಯರು ಗೋಪಿಕಾಸ್ತ್ರೀಯರು ಕೃಷ್ಣಪತಿತ್ವ ಕಾಮನೆಯಿಂದ ಮಾಡಿದ ದುರ್ಗಾ ಪೂಜೆಯನ್ನು ಸಕಾರಣವಾಗಿ ರಾಜರು ವಿವರಿಸ್ತಾರೆ. ಹೇಗೆ ಅಂದರೆ ಇಂದ್ರಾದಿ ಪುರುಷ ದೇವತೆಗಳನ್ನು ಅರ್ಚಿಸಲು ಆ ಹುಡುಗಿಯರು ನಾಚ್ತಾರೆ. ಮದುವೆಯ ಬಗ್ಗೆ ಗಂಡಸರಲ್ಲಿ ಮಾತಾಡಲು ನಾಚುವುದು ರೂಢಿ. ಸ್ತ್ರೀ ದೇವತೆಗಳು ಪೂಜಿಸಲು ಸಾಧ್ಯ ಇಲ್ಲ, ಅವರು ಕೂಡ ಕೃಷ್ಣನೇ ಪತಿಯಾಗಬೇಕೆಂದು ಆಶಿಸ್ತಾರೆ. ಆದ್ದರಿಂದ ಕೃಷ್ಣನು ತಮಗೆ ಇಟ್ಕೊಳ್ತಾರೆ. ಆದ್ದರಿಂದ ಉಳಿದವರು ದುರ್ಗಾದೇವಿಯನ್ನು ಪೂಜಿಸ್ತಾರೆ, ಉಳಿದಿರುವ ದುರ್ಗಾದೇವಿಯನ್ನು ಪೂಜಿಸ್ತಾರೆ. ಈಕೆ ಜೊತೆಗೆ ಹೋದರೆ ಪತ್ನಿಯ ಮಾತನ್ನು ಭಗವಂತ ಕೇಳ್ತಾನೆ ಅನ್ನುವ ಒಂದು ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಯಾಕೆ ಅಂದರೆ ಈ ಅವತಾರದಲ್ಲಿ ದುರ್ಗೆ ಭಗವಂತನ ಮದುವೆ ಆಗಲ್ಲ, ಅವ್ರ ತಂಗಿ ಮದುವೆ ಆಗಲ್ಲ ಅಂದರೆ ಬೇರೆಯವರಿಗೆ ಮದುವೆ ಆಗಕ್ಕೆ ಒಪ್ಪಿಸ್ತಾಳೆ ಅಂತ ಇದು ಒಂದು ರೀತಿ. ಈ ಲೋಕದಲ್ಲಿ ಸಾಮಾನ್ಯ ತಾವು ಪ್ರೀತಿಸಿದವ್ರನ್ನ ತಮ್ಮ ತಂಗಿಯರಿಗೋ ಅಂತ ಹೇಳಿಬಿಟ್ಟು ಮಾಡುವ. ಈಗ ಹೇಳೋದೇನೂ ಇಲ್ಲ ಬಿಡಿ, ಆ ಹೇಳೋ ಪ್ರಶ್ನೆ ಇಲ್ಲ, ಈಗ ಅದು ಬೇರೆ ಪ್ರಶ್ನೆ. ಅವರೇನು ಮಾಡ್ತಾರೆ, ಹೆಣ್ಮಕ್ಳು ಕೃಷ್ಣನ ಪತಿಯಾಗಿ ಪೂಜೆ ಮಾಡಲಿ, ಪತಿ ಪಡೆಯಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆಕೆ ಬಾಲಕಿಯರಿಗೆ ಅನುಗ್ರಹ ಮಾಡಿದರೆ ಕೃಷ್ಣ ಈ ಸ್ತ್ರೀಯರನ್ನು ಮದುವೆಯಾಗಲು ಮೊದಲ ಪತ್ನಿಯ ಅನುಮತಿ ಸಿಕ್ಕಂತೆ, ಇಲ್ಲದಿದ್ದರೆ ಇವರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ವ್ರತಕಾಲದಲ್ಲಿ ಪ್ರತಿದಿನ ಲಕ್ಷ್ಮಿಯನ್ನು ನಮಿಸ್ತಾರೆ. ಕೃಷ್ಣ ಜೊತೆಗೆ ವಿಹಾರ ಮಾಡುವಾಗ ಅಕಸ್ಮಾತ್ ಅಪರಾಧ ಏನಾದರೂ ಅಂದರೆ ಕೃಷ್ಣ ಸಿಟ್ಟಾಗಬಾರದು ಅಂತ ಹೇಳಿಬಿಟ್ಟು ಅವಳ ಜೊತೆಗೇನೆ ವ್ರತವನ್ನು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ದೇವರು ತಿಂದ ತಾಂಬೂಲ ತಮಗೆ ಸಿಗಬೇಕು ಅಂತ ಲಕ್ಷ್ಮೀದೇವಿಗೆ ತಿನ್ನಿಸ್ತಾರೆ. ಆಮೇಲೆ ಹಾಲನ್ನು ಅರ್ಪಿಸ್ತಾರೆ. ಕೃಷ್ಣ ತುಟಿಯ ರಥ ಎಂಬ ಹಾಲು ತಮಗೆ ಸಿಗಬೇಕಂತ ಹಾಲನ್ನು ಅರ್ಪಿಸ್ತಾರೆ. ಹೀಗೆಲ್ಲ ಅವರು ಬಾಲಿಕೆಯರು ವಿವಿಧ ರೀತಿಯಾಗಿ ಮಾಡ್ತಾರೆ. ಅವರು ಏನು ಮಾಡ್ತಾರೆ, ನೀರಿನಲ್ಲಿ ಕನ್ಯಾಕುಮಾರಿ ವ್ರತವನ್ನು ಮಾಡ್ತಾ ಇರಬೇಕಾದ್ರೆ ಅವರು ವಿವಸ್ತ್ರರಾಗಿ ನೀರಿನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಇವರ ವಸ್ತ್ರವನ್ನು ಭಗವಂತ ಅಪಹರಿಸಿಬಿಡ್ತಾನೆ. ಇದರಿಂದ ಬಾಲಿಕೆಯರು ನೀರಿನಿಂದ ಮೇಲೆ ಬರುವಂತಿಲ್ಲ, ಲಕ್ಷ್ಮೀ ಪೂಜೆ ಮಾಡೋಂತಿಲ್ಲ, ಕೃಷ್ಣನ ಪೂಜೆಗೆ ವಿಘ್ನ ಮಾಡಿದಂತಾಗತ್ತೆ. ಬಾಲಿಕೆಯರು ಏನು ಮಾಡ್ತಾರೆ, ವಸ್ತ್ರದ ಅಭಿಪ್ರಾಯ ಕೃಷ್ಣ ನಮಗೆ ಅಂಬರವನ್ನು ಕೊಡು ಅಂತ ಕೇಳ್ತಾರೆ. ಅಂಬರ ಅಂದರೆ ಆಕಾಶ ಅಂತಲೂ ಅರ್ಥ ಇದೆ. ಅದಕ್ಕೆ ಕೊಟ್ಟಿದ್ದೇನೆ ಅಂತಾನೆ ಕೃಷ್ಣ ಪರಮಾತ್ಮ. ಎಲ್ಲವನ್ನೂ ಸೃಷ್ಟಿಸುವವನು ಪರಮಾತ್ಮನೇ. ಅವರೆಲ್ಲರೂ ಕೃಷ್ಣನ ಸಂಘಕ್ಕೆ ಯೋಗ್ಯರೇ. ಅವರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಲಕ್ಷ್ಮೀದೇವಿಯ ಸನ್ನಿಧಾನ ಇಲ್ಲದೆ ಭಗವಂತ ಯಾರನ್ನು ಸ್ಪರ್ಶಿಸಲ್ಲ. ಸ್ನಾನ ಕಾಲದಲ್ಲಿ ನಗ್ನರಾಗಿ ಸ್ನಾನ ಮಾಡುವುದು ದುರಾಚಾರಿಗಳು. ನಗ್ನರಾಗಿ ಮೈ ಮೇಲೆ 2 ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದು. ಅದಕ್ಕೆ ಆಮೇಲೆ ಅವರು ಕ್ಷಮಿಸಬೇಕು ಅಂತ ಕೇಳಿದಾಗ ನೀವು ಎಲ್ಲವನ್ನೂ ಅಭಿಮಾನವನ್ನು ಬಿಟ್ಟು ಕೈ ಎತ್ತಿ ಮುಗಿದ್ರೆ ನಾನು ಕ್ಷಮಿಸ್ತೀನಿ ಅಂತಾನೆ. ಯಾಕೆಂದರೆ ನಮಗೆ ಎಷ್ಟೇ ಭಗವಂತನ ಬಗ್ಗೆ ನಂಬಿಕೆ ಇದ್ದರೂ ಈ ಭಗವಂತ ಎಲ್ಲಿ ಕಾಪಾಡ್ತಾನೆ, ನಾವು ಹಿಂಗೆ ಹಿಡ್ಕೊಂಡ್ಬಿಟ್ಟು ನಮ್ಮನ್ನು ಹಿಡ್ಕೊಳ್ತೀವಿ ಅಲ್ವಾ. ಹಾಗಾಗಿ ಅವನು ಎಲ್ಲ ಬಿಟ್ಟು ನೀನೇ ಗತಿ ಅಂತ ದೃಢತೆ ಇದ್ದರೆ ನಾನು ಕಾಪಾಡ್ತೀನಿ ಅಂತಾನೆ ಭಗವಂತ. ಆ ಸ್ತ್ರೀಯರು ಯೋಗ್ಯತೆಯಲ್ಲಿ ಬಹಳ ಒಳ್ಳೆಯವರು. ಆ ಸ್ತ್ರೀಯರು ವಸ್ತ್ರವನ್ನು ಕದ್ದ ಅಂದರೆ ನೋಡಿ, ನಮ್ಮಲ್ಲಿ ಸ್ವರೂಪ ದೇಹ ಇದೆ, ಸೂಕ್ಷ್ಮ ದೇಹ, ಲಿಂಗದೇಹ ಎನ್ನುವ ಬಟ್ಟೆಗಳಿದ್ದಾವೆ. ನನ್ನನ್ನು ಭಕ್ತಿಯಿಂದ ಪೂಜಿಸಿದವರಿಗೆ ಅವರ ವಸ್ತ್ರವನ್ನು ಕಳೆತೇನೆ ಅಂತ ಹೇಳಿಬಿಟ್ಟು ಭಗವಂತ ಆ ಲಿಂಗದೇಹವನ್ನು ಭಂಗ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾನೆ. ವಸ್ತ್ರವನ್ನು ಕಳೀತಾನೆ. ನಾವೇನು ಮಾಡ್ತೀವಿ ಅಂತಂದರೆ, ನಾವು ಬಟ್ಟೆಯ ಮೇಲೆ ಅಭಿಮಾನ ನಮಗೆ,
ನಮಗೆ ಮೇಲುಡುವ ಬಟ್ಟೆಯ ಮೇಲೆ ಅಭಿಮಾನ. ಮಠಕ್ಕೆ ದೇವಸ್ಥಾನಕ್ಕೆ ಬಂದರೆ ನಾವು ಶರ್ಟ್ ಪ್ಯಾಂಟ್ ಹಾಕ್ಕೊಂಡೇ ಬರೋದು. ಶರ್ಟ್ ಬಿಚ್ಚು ಅಂತಂದರೆ ಮರ್ಯಾದೆ ಹೋಗುತ್ತೆ, ಬನೀನ್ ಬಿಚ್ಚು ಅಂದ್ರೆ ಮರ್ಯಾದೆ ಹೋಗುತ್ತೆ. ಯಾಕೆ ಅಂದರೆ ನಮಗೆ ಅಂಗಿಯ ಮೇಲೆ ಅಂಗಿ, ಅಂಗಿಯ ಮೇಲೆ ಅಂಗಿ, ಅಂಗಿಯ ಮೇಲೆ ಅಂಗಿ ಬೇಕು. ಇನ್ನು ಲಿಂಗ ದೇಹ ಭಂಗ ಆಗದೆ ಹೆಂಗೆ? ಭಗವಂತ ನೀನು ಬಾರಯ್ಯ ನನ್ನ ಹತ್ರ ಭಕ್ತಿಯಿಂದ ಪೂಜೆ ಮಾಡು, ನಿನ್ನ ಅಂಗಿ ಲಿಂಗದೇಹವನ್ನು ಭಂಗ ಮಾಡಿ ನಿನಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಕರೆದ್ರೆ ನಮಗೆ ಅವೆಲ್ಲ ಅಲ್ಲ, ಅದರ ಮೇಲೆ ಇನ್ನೂ 3 ಅಂಗಿ ಹಾಕ್ಕೊಂಡ್ಬರ್ತೀವಿ. ಹೀಗೆ ನಮ್ಮ ಪರಿಸ್ಥಿತಿ. ವಸ್ತ್ರ ಯಾಕೆ ತೆಗೆಯಬೇಕು ವಸ್ತ್ರವನ್ನು ಅಂತಂದರೆ, ಆ ವಸ್ತ್ರ ಒಳಗಡೆ ಇರುವ 2 ವಸ್ತ್ರಗಳು ಬಹಳ, ಆ ವಸ್ತ್ರಗಳೇ ಭಾರ ಆಗಿದವು ನಮಗೆ ಮೋಕ್ಷಕ್ಕೆ ಹೋಗಲಿಕ್ಕೆ. ಅದರ ಮೇಲೆ ಬೇರೆ ವಸ್ತ್ರ ಹಾಕ್ಕೊಂಡು ನಾವು ಬರ್ತೀವಿ ಅಂತಂದರೆ ನಾವೆಂಥ ಮೂರ್ಖರು ಅನ್ನೋದನ್ನು ತೋರಿಸ್ತಾನೆ ಭಗವಂತ. ಅದಕ್ಕೋಸ್ಕರ ನಮ್ಮ ನಿಯಮಗಳು ಮಾಡಿರೋದು ಸನಾತನ ಧರ್ಮದಲ್ಲಿ ಯಾವುದೂ ಉತ್ಪ್ರೇಕ್ಷೆಯಿಂದ ಮಾಡಿಲ್ಲ, ಎಲ್ಲ ಶಾಸ್ತ್ರಬದ್ಧವಾಗೇ ಮಾಡಿರೋದು. ಅಜ್ಞಾನಿಗಳು ಅದನ್ನು ತಿಳಿಸ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮ ಗೋಪಿಯರಿಗೆ ವಸ್ತ್ರವನ್ನು ಕೊಡ್ತಾನೆ. ಗೋಪಿಯರಿಗೆ ವಸ್ತ್ರವನ್ನು ಕೊಟ್ಟು ಬಿಟ್ಟು ಮುಂದೆ ಅವರಿಗೆ ಮುಂದೆ ಭಾಗವತದಲ್ಲಿ ಬರುತ್ತೆ, ಅವರ ಜೊತೆಗೆ ಕ್ರೀಡೆಯನ್ನು ಆಡ್ತಾನೆ ಭಗವಂತ. ಆಮೇಲೆ ಅವರಿಗೆ ಅಹಂಕಾರ ಬಂದಾಗ ಅವರಿಂದ ಕಣ್ಮರೆಯಾಗ್ತಾನೆ. ಆವಾಗೇ ಬರೋದು ಗೋಪಿ ಗೀತ ಅಂತ ಬರುತ್ತೆ. ಅದನ್ನು ಮುಂದಿನ ಚಿಂತನೆಯನ್ನು ನಾವೇ ನಾಳೆ ಮಾಡೋಣ ಅನ್ನೋದರೊಂದಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಶ್ರೀ ವಾದಿರಾಜರ ಅಂತರ್ಗತ, ಶ್ರೀ ಭಾರತೀಯ ಅಂತರ್ಗತ